ನನ್ನ ಎಲ್ಲ ಪ್ರೀತಿಯ ಕೇಳುಗರಿಗೂ ಶುಭೋದಯ ಹಾಗೂ ನನ್ನ ಒಲವಿನ ನಮಸ್ಕಾರಗಳು. ನಮ್ಮ ಮೊದಲನೇ ಕನ್ನಡ ಆಡಿಯೋ ಸರಣಿಯನ್ನು ನೀವು ತಪ್ಪದೀರ ಕೇಳ್ತಾ ಇರೋದಕ್ಕೆ ನನ್ನ ವಿನಯಪೂರಿತ ಧನ್ಯವಾದಗಳು. ನಮ್ಮ ಅರಿವು ಹೆಚ್ಚಾದಂತೆ ಮಾನಸಿಕವಾಗಿ ನಾವು ಬೆಳಿತೀವಿ ಹಾಗೂ ನಾವು ಕಂಡುಕೊಂಡ ತಿಳಿದ ಮಾಹಿತಿಯನ್ನು ಪ್ರಬುದ್ಧ ಅಭಿಪ್ರಾಯಗಳನ್ನು ಬೇರೊಬ್ಬರಿಗೂ ಹಂಚ್ಕೋತೀವಿ. ಮಾನಸಿಕ ಆರೋಗ್ಯದ ಅರಿವು ಹೆಚ್ಚಾದಂತೆಲ್ಲ ನಮ್ಮಲ್ಲಿನ ಪರಿಪಕ್ವತೆ ಬೆಳೆದಂತೆ ನಮ್ಮನ್ನು ಸೇರಿಸಿ ಸಮಾಜ ಮುಂದಿನ ಮಟ್ಟ ತಲುಪತ್ತೆ. ಇದು ಹಂತ ಹಂತವಾಗಿ ಬೆಳೆಯುವಂಥ ಬೆಳವಣಿಗೆ. ಮಾಹಿತಿ ಜ್ಞಾನಾರ್ಜನೆಗೆ ಎಡೆಮಾಡಿಕೊಟ್ಟಾಗ ಆ ಕಂಡುಕೊಂಡ ಜ್ಞಾನ ಬೆಳೆದಷ್ಟು ಪ್ರಬಲ. ಇನ್ನು ನೀವು ಪಾಲಕರಾಗಿರಬಹುದು, ಶಿಕ್ಷಕರಾಗಿರಬಹುದು, ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಾಗಿರಬಹುದು, ಸಮಾಜ ಸುಧಾರಣೆಯ ಕೆಲಸದಲ್ಲಿರಬಹುದು, ಅಥವಾ ಆಸಕ್ತಿ ವಹಿಸಿದವರಿರಬಹುದು, ಅಥವಾ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನಿಮ್ಮ ಒಡಹುಟ್ಟಿದವರು, ಸಂಬಂಧಿಗಳಲ್ಲಿ ಮಕ್ಕಳು ಸಿಕ್ಕೇ ಸಿಗ್ತಾರೆ. ಅವರ ಬೆಳವಣಿಗೆ ನಮ್ಮೆಲ್ಲರ ಕರ್ತವ್ಯ. ಇಟ್ ಟೇಕ್ಸ್ ಎ ವಿಲೇಜ್ ಟು ರೇಸ್ ಎ ಚೈಲ್ಡ್ ಅಂತ ಯಾರೋ ಸುಲಭವಾಗಿ ಹೇಳಲಿಲ್ಲ ನೋಡಿ, ಹಾಗೆ ಅದು ಅಕ್ಷರಶಃ ಸತ್ಯವಾದ ಮಾತು. ಮಕ್ಕಳು, ಅವರ ಪೂರ್ಣ ಬೆಳವಣಿಗೆ, ಅವರ ಸಶಕ್ತ ಆರೋಗ್ಯ ನಮ್ಮೆಲ್ಲರ ಜವಾಬ್ದಾರಿ. ಹಾಗಾಗಿ ನೀವು ಈ ಸರಣಿಯನ್ನು ಕೇಳ್ತಾ ಇದ್ದೀರಾ ಅಂದರೆ ಆ ಜವಾಬ್ದಾರಿ ನಿಮ್ಮಲ್ಲಿ ಆಗಲೇ ಇದೆ ಅಂತ ಅರ್ಥ. ಮಕ್ಕಳ ಭವಿಷ್ಯ ರೂಪಿಸುವಲ್ಲಿ ನಿಮಗೆ ಕಾಳಜಿ ಇದೆ ಅಂತ ಅರ್ಥ. ತಿಳಿದಷ್ಟು ಜ್ಞಾನ ಭಂಡಾರವಿದೆ ಎನ್ನುವ ವಿಶಾಲ ಹೃದಯ ನಿಮ್ಮಲ್ಲಿದೆ ಅಂತ ಅರ್ಥ. ತಿಳಿದುಕೊಳ್ಳುವ ಹಸಿವು ಇನ್ನಷ್ಟು ಇದೆ ಅಂತ ಅರ್ಥ. ಆ ದಾಹದ ಮನಸ್ಸಿಗೆ ಹಾಗೂ ಹಸಿವಿನ ಮೆದುಳಿಗೆ ನನ್ನ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಾ ಇನ್ನು ಈ ಕನ್ನಡ ಆಡಿಯೋನ ಶಾಲಾ ಮಕ್ಕಳ ಮಾನಸಿಕ ಸಮಸ್ಯೆಗಳ ಕೊನೆಯ ಸರಣಿ ಇವತ್ತಿನದ್ದು ಸ್ನೇಹಿತರೆ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಮಾಹಿತಿ ನಿಮಗೆ ಬಹಳ ಉಪಯೋಗಕಾರಿ ಅಂತ ನಿಮಗೆ ಖಂಡಿತ ಅನಿಸಿರುತ್ತೆ. ಹಾಗಾಗಿ ನಿಮ್ಮ ಸ್ನೇಹಿತರಿಗೂ ಇದನ್ನು ಹಂಚ್ಕೊಳ್ಳಿ. ಇನ್ನು ಇವತ್ತಿನ ಪ್ರಾರಂಭಿಕ ಪ್ರಕರಣ, ಶಾಲಾ ಮಕ್ಕಳಲ್ಲಿ ಪ್ರಜ್ಞೆ ತಪ್ಪಿ ಬೀಳುವ ಕಾಟ. ಶಾಲಾ ಮಕ್ಕಳಲ್ಲಿ ಪ್ರಜ್ಞೆ ತಪ್ಪಿ ಬೀಳುವ ಕಾಟ, ಇದೊಂದು ಸತ್ಯ ಘಟನೆ ಸ್ನೇಹಿತರೆ. ಕರಿಕೆ ಕೊಡಗಿನ ಒಂದು ಪುಟ್ಟ ಗ್ರಾಮ. ಈ ಗ್ರಾಮದಲ್ಲಿ ಒಂದು ಪ್ರೈಮರಿ ಶಾಲೆ, ಕೃಷಿಕ ಕೂಲಿಕಾರರ ಮಕ್ಕಳಿಗೆ ವಿದ್ಯೆ ಕಲಿಸುವ ತಾಣ ಅದು. ಬೆಟ್ಟದ ಮೇಲೆ ಪ್ರಕೃತಿಯ ನಡುವೆ ಇರುವ ಶಾಲೆಯಲ್ಲಿ ನವೆಂಬರ್ 30, 1989 ಸಮಯ. 14 ವರ್ಷದ ಕಾಮಿನಿ ಎಲ್ಲರ ಗಮನ ಸೆಳೆದ ವ್ಯಕ್ತಿಯಾದಳು. 6ನೆಯ ತರಗತಿಯಲ್ಲಿ ಕಲಿಯುತ್ತಿರುವ ಆಕೆ ಆ ಮಧ್ಯಾಹ್ನದಲ್ಲಿ ಉಪಾಧ್ಯಾಯರು ಪಾಠ ಮಾಡುತ್ತಿದ್ದಾಗಲೇ ನೆಲಕ್ಕೆ ಉರುಳಿಕೊಂಡ್ಳು. ಗಂಟಲಿನಿಂದ ಗೊರಗೊರ ಶಬ್ದ, ಕಣ್ಣುಗಳು ಮುಚ್ಚಿವೆ, ಕೈಕಾಲುಗಳು ನಿಶ್ಚಲವಾಗಿವೆ. ಮಾತನಾಡಿಸಿದರೆ ಮಾತನಾಡುವುದಿಲ್ಲ. ಗಾಬರಿಗೊಂಡ ಉಪಾಧ್ಯಾಯರು ಆಕೆಯನ್ನು ಪಕ್ಕದ ಕೊಠಡಿಗೆ ಸಾಗಿಸಿ ಶೈತ್ಯೋಪಚಾರ ಮಾಡಿದರು. ಆಕೆಯ ತಂದೆ ತಾಯಿಗೆ ಕರೆ ಕಳುಹಿಸಿ ಆಕೆಯನ್ನು ಮನೆಗೆ ಕಳುಹಿಸಿದರು. ಮಾರನೆಯ ದಿನ ಮತ್ತೆರಡು ಮಕ್ಕಳು ಪ್ರಜ್ಞೆ ತಪ್ಪಿಬಿದ್ದರು. ಬೀಳುವ ಮೊದಲು ಅವರ ಶರೀರಗಳು ತೂರಾಡಿದವು. ಅದರ ಮರುದಿನ ಇನ್ನಷ್ಟು ಮಕ್ಕಳಿಗೆ ಇದೇ ತೊಂದರೆ ಕಾಣಿಸ್ಕೊಳ್ತು. 3ನೆಯ ತರಗತಿಯ ಮಕ್ಕಳಿನಿಂದ ಹಿಡಿದು 7ನೆಯ ತರಗತಿಯ ಮಕ್ಕಳವರೆಗೂ ಸಮಸ್ಯೆ ಹರಡಿತು. ಉಪಾಧ್ಯಾಯರುಗಳು ಕಂಗಾಲಾದರು. ಒಂದು ತರಗತಿಯಲ್ಲಿ ಬಿದ್ದ ಮಕ್ಕಳಿಗೆ ಶೈತ್ಯೋಪಚಾರ ಮಾಡುತ್ತಿದ್ದಂತೆ ಮತ್ತೊಂದು ತರಗತಿಯಲ್ಲಿ ಮಕ್ಕಳು ಬೀಳುತ್ತಿದ್ದರು. ಮಕ್ಕಳ ತಂದೆ ತಾಯಿಗಳ ಮೂಲಕ ಎಲ್ಲ ಜನರಿಗೆ ಮಕ್ಕಳು ಪ್ರಜ್ಞೆ ತಪ್ಪಿ ಬೀಳುವ ವಿಚಾರ ಗೊತ್ತಾಗಿ ಅವರೆಲ್ಲ ಆತಂಕಗೊಂಡ್ರು. ನಿಮಗೇನಾಯಿತು ಹೇಳಿ ಎಂದರೆ ಮಕ್ಕಳು ತಮಗೆ ತಲೆ ಸುತ್ತುತ್ತಂತಾಗಿತ್ತು, ಏನೋ ಹಿಡಿದಂತಾಯಿತು, ಆಮೇಲೆ ತಮಗೇನಾಯಿತು ಎಂಬುದೇ ತಮಗೆ ತಿಳಿಯದು ಅಂತ ಹೇಳಿದ್ರು. ಈ ತೊಂದರೆ ಮಕ್ಕಳು ಮನೆಯಲ್ಲಿದ್ದಾಗ ಬಂದಿರಲಿಲ್ಲ, ದಾರಿಯಲ್ಲಿ ನಡೆದು ಬರುವಾಗ ಬಂದಿಲ್ಲ, ಶಾಲೆಯಲ್ಲಿ ಮಾತ್ರ ಕಾಣಿಸಿಕೊಂಡಿದೆ. ಇದೇನಾದರೂ ಭೂತದ ಕಾಟವೇ ಎಂದು ತರ್ಕಿಸಿದರು. ಮಕ್ಕಳು ದೇಹವನ್ನು ತೂಗಾಡಿಸಿ ನೆಲಕ್ಕೆ ಉರುಳಿದಾಗ ಅವರು ಎದುರು ನಿಂತು, ಹೇಳು, ನೀನು ಯಾರು, ಏಕೆ ಬಂದೆ, ನಿನಗೇನು ಬೇಕು ಎಂದು ಕೇಳತೊಡಗಿದರು. ಕೆಲವು ಮಕ್ಕಳು ಆ ಪ್ರಶ್ನೆಗೆ ಕೊಟ್ಟ ಉತ್ತರ ಜನರನ್ನು ಭಯಪಡಿಸಿತು. ನಮಗೆ ರಕ್ತ ಬೇಕು, ನಮಗೆ 2 ಜೀವಗಳು ಬೇಕು, ಕೊಡಿ ಅಂತ ಮಾತನ್ನು ಕೇಳಿ ಇದು ಕೆಟ್ಟ ಭೂತಗಳೇ ಸರಿ ಎಂದು ನಿರ್ಧರಿಸಿದರು. ಪಾಲಕ ಪೋಷಕರ ಸಭೆ ಕರೆಯಲಾಯಿತು. ಪಂಚಾಯಿತಿ ಪ್ರಧಾನರೂ ಸೇರಿದಂತೆ ಹಲವರು ಇದು ಭೂತದ ಕಾಟವೇ, ಅನುಮಾನವೇ ಇಲ್ಲ
ಎನ್ನುವ ನಿರ್ಧಾರಕ್ಕೆ ಬಂದರು. ಸರಿಯಾದ ಮಂತ್ರವಾದಿಯ ನೆರವು ಪಡೆಯಬೇಕೆಂದು ಅಭಿಪ್ರಾಯಪಟ್ಟರು. 500 ರೂಪಾಯಿಗಳಷ್ಟು ಹಣವನ್ನು ಸಂಗ್ರಹಿಸಿ ಕೇರಳಕ್ಕೆ ಹೋಗಿ ಪ್ರಸಿದ್ಧ ಮಂತ್ರವಾದಿಯನ್ನು ಕಂಡು ಸಮಸ್ಯೆಯನ್ನು ಆತನಿಗೆ ವಿವರಿಸಿದರು. ಆತ ಯೋಚಿಸಿ ಲೆಕ್ಕಾಚಾರ ಹಾಕಿ, ಹೌದು, ಇದು 2 ಭೂತಗಳ ಕಾಟ. ಈ ಶಾಲೆಯ ಕೆಲವು ಮಕ್ಕಳು ದೇವಸ್ಥಾನದ ಆವರಣದಲ್ಲಿ ಮೂತ್ರ ಮಾಡಿ ದೇವಸ್ಥಾನದ ಪವಿತ್ರತೆಯನ್ನು ಹಾಳು ಮಾಡಿದ್ದಾರೆ. ದೇವರಿಗೆ ಕೋಪ ಬಂದು ಆ ಭೂತ ಕಾಟವನ್ನುಂಟು ಮಾಡುತ್ತಾ ಇದೆ. ಪೂಜೆ ಮಾಡಿ ಮಂತ್ರ ತಂತ್ರ ದಿಗ್ಬಂಧನ ಮಾಡಿ ಈ ಭೂತಗಳನ್ನು ಓಡಿಸಬೇಕು ಎಂದರು. ಇದೆಲ್ಲವನ್ನ ಮಾಡಲು ಸುಮಾರು 10,000 ರೂಪಾಯಿ ಖರ್ಚು ಬೀಳುವುದೆಂದು ತಿಳಿಸಿದ. ಮತ್ತೆ ಪೋಷಕರ ಸಭೆ ಸೇರಿತು. ಪ್ರತಿ ಮನೆಯವರು 100 ರೂಪಾಯಿಗಳನ್ನು ಕೊಟ್ಟು ಬೇಕಾದ ಹಣವನ್ನು ಸಂಗ್ರಹಿಸುವ ಸಲಹೆ ಬಂದಿತು. ಎಷ್ಟೋ ಜನ ಇಷ್ಟು ಹಣ ಎಲ್ಲಿಂದ ತರುವುದು ಅಂತ ಚಿಂತಿತರಾದರು. ಅವರಲ್ಲಿ ಕೆಲವರು ಈ ಸಮಸ್ಯೆಯನ್ನು ಪರಿಹರಿಸಲು ಭಾಗಮಂಡಲ ಆಸ್ಪತ್ರೆಯ ವೈದ್ಯರು ಮತ್ತು ಆರೋಗ್ಯಕರ್ತರಿಗೆ ಹಾಗೂ ಜಿಲ್ಲಾ ಶಿಕ್ಷಣಾಧಿಕಾರಿಗೆ ಮನವಿ ಮಾಡಲು ನಿರ್ಧರಿಸಿದರು. ವಿಚಾರ ತಿಳಿದ ಆಸ್ಪತ್ರೆಯ ಸಿಬ್ಬಂದಿ ಶಾಲೆಗೆ ಭೇಟಿ ನೀಡಿ ಮಕ್ಕಳನ್ನು ಪರೀಕ್ಷಿಸಿದರು. ಒಟ್ಟು 15 ಮಕ್ಕಳಿಗೆ ಪ್ರಜ್ಞೆ ತಪ್ಪಿ ಬೀಳುವ ತೊಂದರೆ ಇದ್ದು, ಅವರಲ್ಲಿ ಒಬ್ಬ ಹುಡುಗಿ ಮೂರ್ಛೆ ರೋಗದಿಂದಲೂ ಫಿಟ್ಸ್ ಮತ್ತು ಉಳಿದವರು ಉನ್ಮಾದ ಮನೋಬೇನೆಯಿಂದಲೂ ಬಳಲುತ್ತಿದ್ದಾರೆ ಎಂಬ ತೀರ್ಮಾನಕ್ಕೆ ಬಂದರು. ಉನ್ಮಾದದ ಕಾರಣ ಮತ್ತು ಪರಿಹಾರಕ್ಕೆ ನಿಮ್ಹಾನ್ಸ್ನ ವೈದ್ಯರನ್ನು ಕರೆಸಲು ನಿಶ್ಚಯಿಸಿದರು. ಈ ಪುಸ್ತಕದ ಲೇಖಕರಾದ ಮನೋವೈದ್ಯರು ಈ ಶಾಲೆಗೆ 1990 ಫೆಬ್ರವರಿ ತಿಂಗಳಲ್ಲಿ ಭೇಟಿ ನೀಡಿ ಉಪಾಧ್ಯಾಯರಿಂದ ತಂದೆ ತಾಯಿಗಳಿಂದ ಮಾಹಿತಿ ಸಂಗ್ರಹಿಸಿದರು. ತೊಂದರೆಗೊಳಗಾಗಿದ್ದ ಮಕ್ಕಳನ್ನು ಪರೀಕ್ಷಿಸಿದರು. ಯಾವುದೇ ಸಮೂಹ ಸನ್ನಿ ಶುರುವಾಗಲು ಬೇಕಾದ ಎಲ್ಲ ಅಗತ್ಯಗಳು ಹಾಗೂ ಅಂಶಗಳು ಕಂಡುಬಂದವು. ಏನಪ್ಪ ಅದು ಅಂದರೆ, ಜನಜಂಗುಳಿ, ನಾಗರಿಕತೆ ಮತ್ತು ಸೌಲಭ್ಯಗಳಿಂದ ದೂರವಾದ ಗ್ರಾಮ ಇದಾಗಿತ್ತು. ಸಂಪರ್ಕ ವ್ಯವಸ್ಥೆ ಬಸ್ನು ಸೇರಿದಂತೆ ಬಹು ಕಡಿಮೆ. ಸಮೀಪದಲ್ಲಿ ಆರೋಗ್ಯ ಸೇವಾ ಸೌಲಭ್ಯಗಳು ಇಲ್ಲದಿರುವುದು. ಜನರಿಗೆ ಔಷಧೋಪಚಾರ ಬೇಕಾದರೆ 26 ಕಿಲೋಮೀಟರ್ ದೂರದ ಭಾಗಮಂಡಲಕ್ಕೆ ಬರಬೇಕಾಗಿತ್ತು. ಬಡತನ, ಅನಕ್ಷರತೆ, ದೆವ್ವ, ಭೂತ, ದೈವದಲ್ಲಿ ಅಪರಿಮಿತ ನಂಬಿಕೆ ಹಾಗೂ ಆಗಾಗ್ಗೆ ಜನರ ಮೈಮೇಲೆ ದೇವರು ದೆವ್ವ ಬರುವ ಪ್ರಕರಣಗಳು ನಡೆಯುವುದು. ಮಕ್ಕಳು ಶಾಲೆಗೆ ಬರಬೇಕಾದರೆ 5-6 ಕಿಲೋಮೀಟರ್ಗಳಷ್ಟು ನಡೆದು ಬರಬೇಕಾಗಿ ಬರುವುದು. ಇವೆಲ್ಲ ಕಂಡುಬಂದವು. ಈ ಶಾಲೆಯಲ್ಲಿ ಕಲಿಯುತ್ತಿದ್ದ ಭಾಗ್ಯಲಕ್ಷ್ಮಿ ಎಂಬ ಹುಡುಗಿಗೆ ಫಿಟ್ಸ್ ಬರ್ತಾ ಇತ್ತು. ಅದಕ್ಕೆ ಔಷಧ ಉಪಚಾರ ಕೊಡಿಸಬೇಕೆಂಬ ಅರಿವು ಆಕೆಯ ತಂದೆ ತಾಯಿಗಳಿಗೆ ಇರಲಿಲ್ಲ. ತಿಂಗಳಿಗೆ 2-3 ಸಲ ಬರುತ್ತಿದ್ದ ಫಿಟ್ಸನ್ನು ಶಾಲೆಯ ಎಲ್ಲ ಮಕ್ಕಳು ನೋಡಿದರು. ಪ್ರಜ್ಞೆ ತಪ್ಪಿ ಬೀಳುವುದೆಂದರೇನು ಎಂಬುದರ ಮಾದರಿ ಅವರ ಮುಂದಿತ್ತು. ಕಾಮಿನಿ 14 ವರ್ಷದ ಹರೆಯದ ಹುಡುಗಿ. ಕಳೆದ ವರ್ಷ ಋತುಮತಿಯಾಗಿದ್ದ ಆಕೆಯ ದೇಹದ ಬೆಳವಣಿಗೆ ಆಕೆಯನ್ನು ಸ್ತ್ರೀಯನ್ನಾಗಿ ಪರಿವರ್ತಿಸುವುದರಲ್ಲಿ ನಿರತವಾಗಿತ್ತು. ಆಕೆಗೆ ತಾನು ಚೆನ್ನಾಗಿ ಅಲಂಕಾರ ಮಾಡಿಕೊಳ್ಳಬೇಕು, ಗುಂಪಿನಲ್ಲಿ ಎದ್ದು ಕಾಣುವಂತಾಗಬೇಕು ಎನ್ನುವ ಆಸೆ, ತನಗೊಪ್ಪುವ ಅಲಂಕಾರಿಕ ವಸ್ತುಗಳನ್ನು ಕೊಳ್ಳುವ ಬಯಕೆ. ಆದರೆ ಆಕೆಯ ತಂದೆ ತಾಯಿಗಳು ಬಹಳ ಸಂಪ್ರದಾಯಸ್ಥರು. ಹೆಣ್ಣು ಮಕ್ಕಳು ಸರಳವಾಗಿ ಸೌಮ್ಯವಾಗಿ 4 ಜನರ ಕಣ್ಣಿಗೆ ಬೀಳದಂತಿದ್ದರೆ ಚಂದ ಎನ್ನುವವರು. ಹೀಗಾಗಿ ಅವರು ಕಾಮಿನಿಯ ಆಸೆಗಳಿಗೆ ಅಡ್ಡಿ ಬಂದರು. ಕಾಮಿನಿಯ ತಂದೆ, ನೀನು ಮಾಡಿಕೊಳ್ಳುವ ಈ ಅಲಂಕಾರ ನಮಗೆ ಸ್ವಲ್ಪವೂ ಇಷ್ಟವಿಲ್ಲ, ಇದೆಲ್ಲವನ್ನ ಬಿಡುತ್ತೀಯೋ ಇಲ್ಲವೋ ಅಂತ ಗದರಿಬಿಟ್ಟಿದ್ರು. ನೋವು ನಿರಾಶೆಗಳು ಕಾಮಿನಿಯನ್ನು ಕಾಡಿಸಿದವು. ಈ ಮಡಿವಂತ ತಂದೆ ತಾಯಿಗಳ ಸಹಾನುಭೂತಿಯನ್ನು ಗಳಿಸುವುದು ಹೇಗೆ ಎಂದು ಆಕೆಯ ಸುಪ್ತ ಮನಸ್ಸು ಯೋಚಿಸಿತು. ಬಹುಶಃ ತನಗೆ ಯಾವುದಾದರೂ ಕಾಯಿಲೆ ಬಂದರೆ ಇದು ಸಾಧ್ಯ ಎನಿಸಿತು. ಹಾಗಾದರೆ ಯಾವ ಕಾಯಿಲೆ? ಬಂದ ಕಾಯಿಲೆ ಎಲ್ಲರ ಗಮನ ಸೆಳೆಯುವಂತಿರಬೇಕು. ಭಾಗ್ಯಲಕ್ಷ್ಮಿಗೆ ಬರುವಂತೆ ನನಗೂ ಪ್ರಜ್ಞೆ ತಪ್ಪಿಬಾರದೇಕೆ? ಆಕೆಯ ಜಾಗೃತ ಮನಸ್ಸಿಗೆ ಅರಿವಿಲ್ಲದಂತೆ ಸುಪ್ತ ಮನಸ್ಸಿನ ಪ್ರಚೋದನೆಯಿಂದ ಕಾಮಿನಿಗೆ ಉನ್ಮಾದದ ಮೂರ್ಛೆ ಅಂದರೆ ಹಿಸ್ಟರಿಕಲ್ ಫಿಟ್ಸ್ ಬರಲು ಶುರುವಾಯಿತು. ಸಹಜವಾಗಿ ಆಕೆಯ ಉಪಾಧ್ಯಾಯರ ಹಾಗೂ ತಂದೆ ತಾಯಿಗಳ ಗಮನ ಮತ್ತು ಸಹಾನುಭೂತಿಯನ್ನು ಅವಳು ಸಂಪಾದಿಸಿದ್ಲು. ಸುಲಭವಾಗಿ ಮನೋಸೂಚನೆಗೆ ಒಳಗಾಗುವ ಹಾಗೂ ಅನುಕರಣೆ ಮಾಡುವ ಸ್ವಭಾವದ ಕೆಲವು ಮಕ್ಕಳು ಭಾಗ್ಯಲಕ್ಷ್ಮಿ ಕಾಮಿನಿಯರಂತೆ ಪ್ರಜ್ಞೆ ತಪ್ಪಿ ಬಿದ್ದರು. ಸುತ್ತಮುತ್ತ ಏನಾಗುತ್ತಿದೆ ಎಂಬ ಅರಿವಿದ್ದ ಅವರಲ್ಲಿ ಕೆಲವು ಜನ, ನೀನು ಯಾರು, ಏಕೆ ಬಂದಿದ್ದೀಯಾ, ಏನು ಬೇಕು ಅಂತ ಕೇಳಿದಾಗ ಅದು ದೆವ್ವ ಭೂತ ಮೈಮೇಲೆ ಬರುವ ವಿಶೇಷ ಸೂಚನೆ ಇದ್ದಾಗ ಆ ಸುಳಿವನ್ನು ಅರ್ಥ ಮಾಡಿಕೊಂಡು, ಹೌದು ನಮಗೆ ರಕ್ತ ಬೇಕು, ಜೀವ ಬೇಕು ಎಂಬ ನಿರೀಕ್ಷಿತ ಉತ್ತರ ಕೊಡಲಾರಂಭಿಸಿದರು. ಈ ಹೇಳುವ ಕೇಳುವ ಆಟ ವ್ಯವಸ್ಥಿತವಾಗಿ ನಡೆಯಲಾರಂಭಿಸಿತು. ಇದನ್ನೇ ಸಮೂಹ ಉನ್ಮಾದ ಎನ್ನಲಾಗುತ್ತದೆ.
ಈ ಮಕ್ಕಳನ್ನು ವಿಚಾರಿಸಿದಾಗ ಅವರೆಲ್ಲ ಕಲಿಯುವುದರಲ್ಲಿ ಸಾಧಾರಣಕ್ಕಿಂತ ಕಡಿಮೆ ಸಾಮರ್ಥ್ಯವನ್ನು ಹೊಂದಿದ್ರು. ನನಗೆ ಸಮಾಜ ವಿಜ್ಞಾನ ಕಷ್ಟ ಎಂದು ಒಬ್ಬಳೆಂದರೆ, ನನಗೆ ಲೆಕ್ಕ ಬರುವುದಿಲ್ಲ ಎಂದಳು ಮತ್ತೊಬ್ಬಳು. ನನಗೆ ಒಬ್ಬಳೇ ಶಾಲೆಗೆ ಬರಲು ಬಹಳ ಭಯ ಎಂದಳು ಮಗದೊಬ್ಬಳು. ಉನ್ಮಾದ ಸ್ತ್ರೀಯರಲ್ಲಿ ಮಕ್ಕಳಲ್ಲಿ ಸಾಮಾನ್ಯ, ಏಕೆಂದರೆ ಉನ್ಮಾದ ತೊಂದರೆಯ ಮೂಲಕ ಅವರು ತಮ್ಮ ಕಷ್ಟ ನೋವುಗಳನ್ನು, ಅಭಿಪ್ರಾಯ ಪ್ರತಿಭಟನೆಗಳನ್ನು ವ್ಯಕ್ತಪಡಿಸಬೇಕಾಗುತ್ತದೆ. ಇವುಗಳನ್ನು ನೇರವಾಗಿ ಪ್ರಕಟಿಸಲು ಅವರಿಗೆ ಅನೇಕ ಅಡ್ಡಿ ಆತಂಕಗಳಿರುತ್ತವೆ, ಅಥವಾ ಪ್ರಕಟಿಸಿದರೂ ಯಾರೂ ಅವರಿಗೆ ಗಮನ ಕೊಡುವುದಿಲ್ಲ. ಉನ್ಮಾದದ ತೊಂದರೆ ಅಂದರೆ ಪ್ರಜ್ಞೆ ತಪ್ಪಿ ಬೀಳುವುದು, ಕೈಕಾಲು ನಿಷ್ಕ್ರಿಯವಾಗುವುದು ಅಥವಾ ಅದರುವುದು, ಮಾತು ನಿಲ್ಲುವುದು, ಕೂಗಿ ಕಿರುಚಾಡುವುದು, ವಿಚಿತ್ರವಾಗಿ ವರ್ತಿಸಿ ಮಾತನಾಡುವುದು, ಮೈಮೇಲೆ ದೆವ್ವ ದೇವರು ಬಂದಂತೆ ಆಡುವುದು, ಬಹುನಾಟಕೀಯವಾಗಿ ದಿಢೀರನೆ ಕಾಣಿಸಿಕೊಳ್ಳುವುದರಿಂದ ವ್ಯಕ್ತಿ ಎಲ್ಲರ ಗಮನ ಸೆಳೆಯುವುದಲ್ಲದೆ ಸಂಬಂಧಪಟ್ಟವರ ಅನುಕಂಪ ಮತ್ತು ಅವರಿಂದ ಕೆಲವು ವಿನಾಯಿತಿಗಳನ್ನು ಪಡೆಯುವುದರಲ್ಲಿ ಸಫಲನಾಗುತ್ತಾನೆ. ಆತನ ಅಥವಾ ಆಕೆಯ ಮನೋಕ್ಲೇಶ ತಕಲಾಟಗಳು ಕಡಿಮೆಯಾಗುತ್ತವೆಯಾದ್ದರಿಂದ ಉನ್ಮಾದದ ತೊಂದರೆ ಅವಧಿಗೊಮ್ಮೆ ಕಾಣಿಸತೊಡಗುತ್ತದೆ. ಡಾಕ್ಟ್ರೇ, ಈ ಪ್ರಜ್ಞೆ ತಪ್ಪಿ ಬೀಳುವ ತೊಂದರೆ ಹೆಣ್ಣು ಮಕ್ಕಳಲ್ಲೇ ಏಕೆ, ಶಾಲೆ ಆವರಣದಲ್ಲೇ ಏಕೆ ಆಗಬೇಕು? ಮಂತ್ರವಾದಿ ಹೇಳಿದಂತೆ ಇದು ದೆವ್ವದ ಕಾಟವೇ ಅಥವಾ ನೀವುಗಳು ನೋಡಿ ಔಷಧಿ ಕೊಟ್ಟು ವಾಸಿ ಮಾಡಬಹುದಾದಂತಹ ಕಾಯಿಲೆಯೇ? ನಾವು ಮಾಡಬೇಕಾದದ್ದೇನು ಎಂದು ಕೇಳಿದ ತಂದೆ ತಾಯಿಗಳಿಗೆ ಹಳ್ಳಿಯ ಇತರರಿಗೆ ಉನ್ಮಾದ ಮನೋಸ್ಥಿತಿಯಲ್ಲಿ ಹೇಗೆ ಈ ರೀತಿಯ ತೊಂದರೆಗಳು ಶರೀರದಲ್ಲಿ ಉದ್ಭವಿಸುತ್ತವೆ, ಮಕ್ಕಳು ಹಾಗೂ ಸ್ತ್ರೀಯರಲ್ಲೇ ಉನ್ಮಾದ ಸ್ಥಿತಿ ಹೆಚ್ಚು ಏಕೆ ಎನ್ನುವುದನ್ನು ಉದಾಹರಣೆಗೆ ಸಹಿತ ವಿವರಿಸಲಾಯಿತು. ಪ್ರತಿದಿನ ಅರ್ಧ ಗಂಟೆ ಕಾಲವಾದರೂ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಮಾತನಾಡಿಸಿ ಆಯಾ ದಿನದ ಕಷ್ಟ ಸುಖ, ಶಾಲೆಯ ಅನುಭವಗಳ ಬಗ್ಗೆ ವಿಚಾರಿಸಲು ತಿಳಿಸಲಾಯಿತು. ಅಕಸ್ಮಾತ್ ಪ್ರಜ್ಞೆ ತಪ್ಪುವ ತೊಂದರೆ ಬಂದರೆ ಅವರ ಪಾಡಿಗೆ ಅವರನ್ನು ಬಿಡಬೇಕು. ಯಾರು, ನೀವು, ಏನು, ಏಕೆ ಎಂಬ ಪ್ರಶ್ನೆಗಳಂತೂ ಖಂಡಿತ ಕೇಳಲೇಬಾರದು. ದೆವ್ವಭೂತಗಳ ವಿಚಾರವನ್ನು ಅವರ ಮುಂದೆ ಆಡಬಾರದು ಎಂದು ತಿಳಿಸಲಾಯಿತು. ಈ ಮಕ್ಕಳಿಗೆ ತಮ್ಮ ಕಷ್ಟ ನೋವುಗಳನ್ನು ಹೇಳಿಕೊಳ್ಳಲು ಹಾಗೂ ಸಂತೋಷವಾಗಿರಲು ಅನುಕೂಲಗಳನ್ನು ಮಾಡಿಕೊಡಲು ಸೂಚಿಸಲಾಯಿತು. ಉಪಾಧ್ಯಾಯರುಗಳಿಗೆ ಈ ಮಕ್ಕಳ ಓದು ಕಲಿಕೆಯಲ್ಲಿನ ತೊಂದರೆಗಳನ್ನು ಗುರುತಿಸಲು ಹಾಗೂ ಅವರಿಗೆ ಹೆಚ್ಚಿನ ಕೋಚಿಂಗ್ ಮತ್ತು ಪ್ರೋತ್ಸಾಹ ನೀಡಲು ತಿಳಿಸಲಾಯಿತು. ಅಟ್ಯಾಕ್ ಬಂದಾಗ ಗಾಬರಿಗೊಳ್ಳದೆ ಮಗುವನ್ನು ಬೇರೆ ಕೊಠಡಿಗೆ ಸಾಗಿಸದೆ ಅಲ್ಲೇ ಹಣೆಯ ಮೇಲೆ ಬೆರಳಿಟ್ಟು ಒತ್ತಿ, ಎಲ್ಲಿ ಕಣ್ಣು ಬಿಡು, ಭಯಪಡಬೇಡ ಎಂದು ಎದ್ದು ಕುಳಿತುಕೋ ಅಂತ ಹೇಳಿ ಎಲ್ಲ ಸರಿ ಹೋಗತ್ತೆ ಎಂಬ ಮನೋಸೂಚನೆ ಕೊಡಲು ಸಲಹೆ ನೀಡಲಾಯಿತು. ಭಾಗಮಂಡಲ ಆಸ್ಪತ್ರೆಯ ವೈದ್ಯರು ಮತ್ತು ಆರೋಗ್ಯ ಕಾರ್ಯಕರ್ತರು ವಾರಕ್ಕೆ 2 ಸಲ ಈ ಶಾಲೆಗೆ ಭೇಟಿ ನೀಡಿ ಮಕ್ಕಳನ್ನು ನೋಡಿಕೊಳ್ಳಲು ನಿರ್ಧರಿಸಿದರು. ಎಲ್ಲರ ಸಮಾಧಾನಕ್ಕೆ ಈ ಮಕ್ಕಳಿಗೆಲ್ಲ ವಿಟಮಿನ್ ಮಾತ್ರೆಗಳನ್ನು 2 ವಾರಗಳ ಕಾಲ 2 ದಿನಕ್ಕೊಂದರಂತೆ ಸೇವಿಸಲು ಕೊಡಲಾಯಿತು. ಪತ್ರ ಮುಖಾಂತರ ಆಮೇಲೆ ಮೇ 7ರಂದು ಮತ್ತೆ ಶಾಲೆಗೆ ಭೇಟಿ ಮಾಡುವುದರ ಮೂಲಕ ಅನುಸರಿಕೆ ಮಾಡಲಾಯಿತು. ಒಂದು ಮಗುವಿಗೆ 1 ಸಲ ಅಟ್ಯಾಕ್ ಬಂದು ಅದನ್ನು ಉಪಾಧ್ಯಾಯರೇ ನಿಲ್ಲಿಸಿದ ನಂತರ ಮತ್ತೆ ಯಾವ ಮಗುವಿಗೂ ಅಟ್ಯಾಕ್ ಬಂದಿರಲಿಲ್ಲ. ಎಲ್ಲ ಮಕ್ಕಳು ಪರೀಕ್ಷೆಗೆ ಕುಳಿತು ಪಾಸಾಗಿದ್ದರು. ಮೇ 7ರ ಸಭೆಯಲ್ಲಿ ಭಾಗವಹಿಸಿದ ಮಂಡಲ ಪ್ರಧಾನರು, ತಂದೆ ತಾಯಿಗಳು, ಉಪಾಧ್ಯಾಯರು ಮತ್ತು ಇತರರು ತೊಂದರೆ ಖರ್ಚಿಲ್ಲದೆ ನಿವಾರಣೆ ಆದುದಕ್ಕೆ ಸಂತೋಷ ವ್ಯಕ್ತಪಡಿಸಿದರು. ಮೂಢನಂಬಿಕೆ, ದೆವ್ವ ಭೂತ ಚೇಷ್ಟೆಯ ಮಾತು ಹೋಗಿ ವೈಜ್ಞಾನಿಕ ಪರಿಹಾರ ದೊರೆತದ್ದಕ್ಕೆ ಸಂಬಂಧಪಟ್ಟವರಿಗೆ ವಂದನೆಗಳನ್ನು ಸಲ್ಲಿಸಿದರು. ಈ ವಿಚಾರ ಎಲ್ಲೆಡೆ ಗ್ರಾಮಾಂತರ ಪ್ರದೇಶಗಳಲ್ಲಿರುವವರಿಗೆಲ್ಲ ತಿಳಿಯುವಂತಾಗಬೇಕು ಎಂದು ಹಾರೈಸಿದರು. ಈ ಪ್ರಕರಣದೊಂದಿಗೆ ನಾವು ಗಮನಿಸಬೇಕಾದ ಅಂಶಗಳು ಅಂದರೆ ಸ್ನೇಹಿತರೆ, ಶಾಲೆಯಲ್ಲಿ ಅಥವಾ ಇತರೆಡೆಗಳಲ್ಲಿ ಯಾವುದೇ ಮಗು ಅಥವಾ ಮಕ್ಕಳು ಪ್ರಜ್ಞೆ ತಪ್ಪಿ ಬಿದ್ದಾಗ ಹಾಗೂ ಅದು ಪುನರಾವರ್ತನೆಯಾದಾಗ ಅದು ಈ ಕೆಳಕಾಣುವ ಸಮಸ್ಯೆಗಳಲ್ಲಿ ಒಂದಾಗಿರಬಹುದು ಅಂತ ನಾವು ತಿಳಿಬೇಕು. ವಿವರಗಳನ್ನು ಗಮನಿಸಿ ಸಮೀಪದ ವೈದ್ಯರ ಗಮನಕ್ಕೆ ತಂದು ಸೂಕ್ತ ಚಿಕಿತ್ಸೆಗೆ ಏರ್ಪಾಡು ಮಾಡಬೇಕು. ಏನಪ್ಪ ಈ ಅಂಶಗಳು ಅಂದರೆ, ಮೊದಲನೇದಾಗಿ ಗ್ಲೂಕೋಸ್ ಮಟ್ಟ ರಕ್ತದಲ್ಲಿ ಕಡಿಮೆಯಾಗುವುದು ಅಂದರೆ ಹೈಪೋಗ್ಲೈಸಮಿಯಾ. ಮಗು ಬೆಳಗ್ಗೆ ಶಾಲೆಗೆ ಬರುವಾಗ ತಿಂಡಿ ತಿಂದಿರುವುದಿಲ್ಲ ಅಥವಾ ಸುಲಭವಾಗಿ ಬೇಗ ಗ್ಲೂಕೋಸ್ ಅಂಶ ಖಾಲಿಯಾಗಿರುವಂತೆ ಅಲ್ಪ ಪ್ರಮಾಣದ ಆಹಾರವನ್ನು ತಿಂದಿರುವುದು ಹಾಗೂ ಪ್ರಜ್ಞೆ ತಪ್ಪುವ ಅಟ್ಯಾಕ್ 11ರಿಂದ 1 ಗಂಟೆ ಮಧ್ಯಾಹ್ನದ ಸುಮಾರಿಗೆ ಆಗುತ್ತದೆ. ಜೊತೆಗೆ ಶಾಲೆ ಅಥವಾ ಮನೆ ಬಹಳ ದೂರ ಹೆಚ್ಚಿದ್ದು ಈ ಮಕ್ಕಳು ನಡೆದು ಬಂದಿರುತ್ತಾರೆ. ಇನ್ನು 2ನೆಯ ಕಾರಣ ಅಂದರೆ ಸಿನ್ಕೋಪ್.
ಸಿನ್ಕೋಪ್ ಅಂದರೆ ಇಟ್ ಈಸ್ ಎ ಟೆಂಪರರಿ ಲಾಸ್ ಆಫ್ ಕಾನ್ಷಿಯಸ್ನೆಸ್ ಕಾಸ್ಡ್ ಬೈ ಅ ಫಾಲ್ ಇನ್ ಬ್ಲಡ್ ಪ್ರೆಷರ್. ಮಗು ಪ್ರಾರ್ಥನೆ ಮಾಡಲು ಬಿಸಿಲಲ್ಲಿ ನಿಂತಿರುವಾಗ ಅಥವಾ ಇನ್ಯಾವುದೇ ಕಾರಣದಿಂದ ಬಹಳ ಹೊತ್ತು ನಿಂತೇ ಇರಬೇಕಾಗಿ ಬಂದಾಗ ಅಟ್ಯಾಕ್ ಬರುತ್ತದೆ. ನೆಲಕ್ಕೆ ಬಿದ್ದ ತುಸು ಹೊತ್ತಿನಲ್ಲೇ ಪ್ರಜ್ಞೆ ಮರಳಿ ಬರುತ್ತದೆ. ಬೀಳುವ ಮೊದಲು ತಲೆ ಸುತ್ತಿ ಕಣ್ಣು ಕತ್ತಲಿಟ್ಟಿತು ಎಂದು ಮಗು ಹೇಳುವುದು ಸಾಮಾನ್ಯ. ಮಗುವಿಗೆ ರಕ್ತದ ಕೊರತೆಯೂ ಇರಬಹುದು ಅಥವಾ ರಕ್ತದೊತ್ತಡ ಜಾಸ್ತಿ ಇರಬಹುದು. ಇನ್ನು ಮೂರನೇದು ಅಂದರೆ ಫಿಟ್ಸ್, ಮೂರ್ಛೆ ರೋಗ. ಮಗು ಎಲ್ಲೆಂದರಲ್ಲಿ ದಿಢೀರನೆ ರಪ್ ಎಂದು ಬೀಳುತ್ತದೆ. ಬಿದ್ದು ಗಾಯವಾಗಲೂಬಹುದು. ಕೈಕಾಲುಗಳು ಸೆಟೆದು ನಂತರ ಅದರುತ್ತದೆ. ಬಾಯಿಯಲ್ಲಿ ಬುರುಗು ಹಾಗೂ ನಾಲಿಗೆ ಕಚ್ಚಿ ರಕ್ತ ಬರುವುದೂ ಉಂಟು. ಬಟ್ಟೆಯಲ್ಲಿ ಮೂತ್ರವಾಗುವ ಸಂದರ್ಭಗಳೂ ಆಗುತ್ತವೆ. ಪ್ರಜ್ಞೆ ಬರಲು ಸುಮಾರು ಹೊತ್ತು ಹಿಡಿಯುತ್ತದೆ. ಅಟ್ಯಾಕ್ ಮನೆಯಲ್ಲಿ, ಶಾಲೆಯಲ್ಲಿ, ದಾರಿಯಲ್ಲಿ ಹಾಗೂ ಹಗಲು ಮತ್ತು ರಾತ್ರಿ ಯಾವುದೇ ಹೊತ್ತಿನಲ್ಲಿ ಹೇಗೆಂದರೆ ಹಾಗೆ ಬಂದಿರುತ್ತದೆ. ಇನ್ನು ನಾಲ್ಕನೆಯದು ಅಂದರೆ ಉನ್ಮಾದ ಮೂರ್ಛೆ. ಸಾಮಾನ್ಯವಾಗಿ ಒಂದು ನಿರ್ದಿಷ್ಟ ಸ್ಥಳ ವೇಳೆಯಲ್ಲಿ ಅಟ್ಯಾಕ್ ಬರುತ್ತದೆ. ಮಗು ಒಂಟಿಯಾಗಿದ್ದಾಗ, ನಿದ್ರೆ ಮಾಡುವಾಗ ಖಂಡಿತ ಬರುವುದಿಲ್ಲ. ಮಗು ನೆಲಕ್ಕೆ ನಿಧಾನವಾಗಿ ಒರಗುವುದರಿಂದ ಗಾಯ ಏಟು ಬೀಳುವುದಿಲ್ಲ. ಶರೀರವನ್ನು ತೂಗಾಡಿಸುವುದು, ಕೈಕಾಲುಗಳನ್ನು ವಿಚಿತ್ರವಾಗಿ ಅತ್ತಿಂದತ್ತ ಚಲಿಸುವುದು ಅಥವಾ ನಿಶ್ಚಲವಾಗಿಡುವುದು, ಬಾಯಿಗೆ ಬಂದಂತೆ ಅಥವಾ ವಿಚಿತ್ರವಾಗಿ ಕೂಗಿ ಮಾತನಾಡುವುದು, ಅಳುವುದು, ನರಳುವುದು, ಇತರರ ಮೇಲೆ ಆಕ್ರಮಣ ಮಾಡುವುದು, ಬೇರೆಯವರು ಪ್ರಶ್ನಿಸಿದರೆ ಅವಿಧೇಯತೆಯಿಂದ ಉತ್ತರ ಕೊಡುವುದು ಇತ್ಯಾದಿ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಅಂಟುಜಾಡ್ಯದಂತೆ ಹಲವು ಮಕ್ಕಳಿಗೆ ಏಕಕಾಲಕ್ಕೆ ಅಥವಾ ಒಬ್ಬರಾದ ಮೇಲೆ ಮತ್ತೊಬ್ಬರಿಗೆ ಬರಬಹುದು. ಅಟ್ಯಾಕ್ ಅವಧಿಯಲ್ಲಿ ತಿಂಡಿ ಪಾನೀಯ ಕೊಟ್ಟರೆ ಸೇವಿಸಬಹುದು. ಪ್ರಜ್ಞೆ ಬಂದ ನಂತರ ಇದೆಲ್ಲ ತನಗೆ ಸ್ವಲ್ಪವೂ ನೆನಪಿಲ್ಲ ಎನ್ನಬಹುದು. ಗಾಬರಿ ಪಡದೆ ಧೈರ್ಯವಾಗಿದ್ದು ವೈದ್ಯರ ಸಲಹೆಯಂತೆ ನಡೆಯುವುದರಿಂದ ಸಮಸ್ಯೆ ಕಗ್ಗಂಟಾಗದೆ ಸುಲಭದಲ್ಲಿ ಪರಿಹಾರವಾಗುತ್ತದೆ. ಇದು ದೈಹಿಕ ಚಿಹ್ನೆಗಳೊಂದಿಗಿನ ಸಮಸ್ಯೆಗಳಾದರೆ, ಇನ್ನು ಮಕ್ಕಳಲ್ಲಿ ಕಂಡುಬರುವ ಇತರ ಮಾನಸಿಕ ಸಮಸ್ಯೆಗಳು ಸಾಕಷ್ಟಿವೆ. ತಿಳಿಯೋಣ ಬನ್ನಿ. ಮಕ್ಕಳಲ್ಲಿ ಕಂಡುಬರುವ ಇತರ ಮಾನಸಿಕ ಸಮಸ್ಯೆಗಳು ಅಂದರೆ, ಮನೆಯಲ್ಲಿ, ಶಾಲೆಯಲ್ಲಿ ಮತ್ತು ಸಮಾಜದಲ್ಲಿ ಬದಲಾಗುತ್ತಿರುವ ಪರಿಸ್ಥಿತಿಯಲ್ಲಿ ಮಕ್ಕಳು ಸಾಕಷ್ಟು ಮಾನಸಿಕ ಒತ್ತಡಗಳಿಗೆ ಒಳಗಾಗಿದ್ದಾರೆ. ಎಷ್ಟೋ ಪ್ರಕರಣಗಳಲ್ಲಿ ಅವರಿಗೆ ಬೇಕಾದಂತಹ ಪ್ರೀತಿ, ಆಸರೆ, ಪ್ರೋತ್ಸಾಹದ ಮಾರ್ಗದರ್ಶನಗಳು ಹಾಗೂ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಬೇಕಾದಂತಹ ವಸ್ತುಗಳು, ಪ್ರಚೋದನೆಗಳು ಸಿಗುವುದಿಲ್ಲ. ಇದರಿಂದಾಗಿ ಅವರು ವಿವಿಧ ಬಗೆಯ ಮಾನಸಿಕ ಅಸ್ವಸ್ಥತೆಗಳಿಗೆ ತುತ್ತಾಗ್ತಾರೆ. ಅವುಗಳು ಪ್ರಕಟವಾಗುವುದು ಅನೇಕ ರೀತಿಯ ನಡವಳಿಕೆಗಳ ಮೂಲಕ ಎಂಬುದು ಗಮನಾರ್ಹ. ಉದಾಹರಣೆಗೆ, ನಿದ್ರಾ ಅವಧಿಯಲ್ಲಿನ ನಡವಳಿಕೆ ಹಾಗೂ ತೊಂದರೆಗಳು. ನಿದ್ರೆಯಲ್ಲಿ ಮಾತನಾಡಿಕೊಳ್ಳುವುದು, ಕಿರುಚುವುದು, ಅಳುವುದು, ಬೆಚ್ಚಿ ಬೀಳುವುದು, ಮೂತ್ರ ಮಾಡಿಕೊಳ್ಳುವುದು, ಹಲ್ಲು ಕಡಿಯುವುದು ಮಕ್ಕಳಲ್ಲಿ ಸಾಮಾನ್ಯ. ಆಗೊಮ್ಮೆ ಈಗೊಮ್ಮೆ ಆದರೆ ಚಿಂತೆ ಮಾಡಬೇಕಾಗಿಲ್ಲ. ಪದೇ ಪದೇ ಆಗುತ್ತಿದ್ದರೆ ಮಗುವಿನ ಪರಿಸರದಲ್ಲಿ ಅದಕ್ಕೆ ಕಾರಣವಾಗುವ ಅಂಶಗಳಾವವು, ಮಗುವಿನ ನೆಮ್ಮದಿ ಏಕೆ ಹಾಳಾಗಿದೆ ಎಂಬುದನ್ನು ಪತ್ತೆ ಮಾಡಿ ಸರಿಪಡಿಸಬೇಕು. ಮಗುವಿಗೆ ಹೆಚ್ಚಿನ ಗಮನ, ಆಸರೆ ನೀಡುವುದು ಅಗತ್ಯವಾಗುತ್ತದೆ. ಹಾಸಿಗೆ ಬಟ್ಟೆಯಲ್ಲಿ ಮೂತ್ರ ಮಾಡಿಕೊಳ್ಳುವ ಮಗು ವಿಪರೀತ ಅವಮಾನ, ಸಂಕೋಚಕ್ಕೆ ಒಳಗಾಗುತ್ತಿದ್ದಂತೆ ಆ ಮಗುವನ್ನು ಹಾಸ್ಯ ಮಾಡುವುದಾಗಲಿ ರೇಗುವುದಾಗಲಿ ಖಂಡಿತ ಮಾಡಬಾರದು. ಮೂತ್ರ ವಿಸರ್ಜನೆಯ ಮೇಲೆ ಹತೋಟಿ ಸಾಧಿಸಲು ತರಬೇತಿ ಮುಖ್ಯವಾಗುತ್ತದೆ. ಕುಟುಂಬ ವೈದ್ಯರ ಸಲಹೆಯು ಅತ್ಯಗತ್ಯ. ಇನ್ನು ಎರಡನೆಯ ಕಾರಣ ಅನ್ನೋದಾಯಿತು ಅಂದರೆ ವಿಪರೀತ ಆತಂಕ. ಇದೊಂದು ಬಹಳ ದೊಡ್ಡ ಸಮಸ್ಯೆ. ಇತರರೊಡನೆ ಮಾತನಾಡಲು, ಬೆರೆಯಲು, ಯಾವುದೇ ಹೊಸ ಸನ್ನಿವೇಶವನ್ನು ಎದುರಿಸಲು ಮಗು ಗಾಬರಿ ಪಡುತ್ತದೆ. ಮಾತು ತೊದಲುವುದು, ವಿಪರೀತ ಅಳುವುದು, ವಿಪರೀತ ಬೆವರುವುದು, ಕೈಕಾಲು ನಡುಗುವುದು, ನೆನಪು ಕಡಿಮೆಯಾಗುವುದು, ಪದೇ ಪದೇ ಮಲಮೂತ್ರ ವಿಸರ್ಜನೆ ಮಾಡಿಕೊಳ್ಳುವುದು, ಉಗುರು ಕಚ್ಚುವುದು, ಬೆರಳು ಚೀಪುವುದು, ಬಟ್ಟೆ ಅಗೆಯುವುದು ಹಾಗೂ ಆತಂಕದ ಪ್ರಮುಖ ಲಕ್ಷಣಗಳು. ಮಗು ಕೆಲ ವಸ್ತುಗಳು, ಸನ್ನಿವೇಶಕ್ಕೆ ವಿಪರೀತ ಭಯವನ್ನು ವ್ಯಕ್ತಪಡಿಸಬಹುದು. ಇದು ಎರಡನೆಯ ಬಹಳ ಮುಖ್ಯವಾದ ಸಮಸ್ಯೆ. ಇನ್ನು ಮೂರನೇದು ಅಂದರೆ ಖಿನ್ನತೆ. ಮಗು ಚಟುವಟಿಕೆ ಇಲ್ಲದೆ ಮಂಕಾಗುವುದು, ದೈನಂದಿನ ಚಟುವಟಿಕೆಗಳಲ್ಲಿ ನಿರಾಸಕ್ತಿ, ವಿಪರೀತ ಅಳುವುದು, ವಿಪರೀತ ಕೀಳರಿಮೆ, ತಲೆನೋವು, ಹೊಟ್ಟೆನೋವು, ಹಸಿವಿಲ್ಲದಿರುವುದು, ಹೆಚ್ಚು ನಿದ್ರೆ ಮಾಡುವುದು, ಕಲಿಕೆ ನಿಧಾನವಾಗುವುದು ಅಥವಾ ಕೋಪ, ಸಿಡುಕುವುದು, ಹಠ ಮಾಡುವುದು ಖಿನ್ನತೆಯ ಲಕ್ಷಣಗಳು. ಇನ್ನು ಹೈಪರ್ ಆಕ್ಟಿವ್, ಅತಿ ಚೇಷ್ಟೆ, ಅತಿ ಚಟುವಟಿಕೆ. ಕೆಲವು ಮಕ್ಕಳು ಸದಾ ಅತಿಯಾಗಿ ಚಟುವಟಿಕೆಯಲ್ಲಿ ತೊಡಗಿ ಸ್ವಲ್ಪ ಹೊತ್ತು ಕೂಡ ಸುಮ್ಮನೆ ಕೂರಲಾರದೆ ಚಂಚಲ ಚಿತ್ತರಾಗಿ ಅತಿ ಚೇಷ್ಟೆ ಮಾಡುತ್ತಾ ಮನೆಯವರಿಗೆ ಒಂದು ಸಮಸ್ಯೆಯಾಗ್ತಾರೆ.
ಕೆಲವು ಸಲ ತಂದೆ ತಾಯಿಗಳು ಅವರನ್ನು ಕಟ್ಟಿಹಾಕುವಂಥ ಸ್ಥಿತಿಯೂ ಬರಬಹುದು. ಮೆದುಳಿನ ಸ್ವಲ್ಪ ಮಟ್ಟಿಗೆ ಹಾನಿ, ಮಿನಿಮಮ್ ಬ್ರೈನ್ ಡ್ಯಾಮೇಜ್ ಇರುವುದು ಈ ರೀತಿ ಚಟುವಟಿಕೆಗೆ ಕಾರಣಾಂಶ ಎನ್ನಲಾಗಿದೆ. ಮೆದುಳಿನ ಜ್ವರ ಬಂದ ನಂತರ ಹಾಗೂ ಫಿಟ್ಸ್ ಬರುವವರಲ್ಲಿ ತಲೆಗೆ ತೀವ್ರ ಪೆಟ್ಟು ಬಿದ್ದ ನಂತರ ಅತಿ ಚಟುವಟಿಕೆ ಕಂಡು ಬರುವುದು ಸಾಮಾನ್ಯ. ಬುದ್ಧಿಮಾಂದ್ಯ ಮಕ್ಕಳಲ್ಲೂ ಅತಿ ಚಟುವಟಿಕೆ ಕಾಣಬಹುದು. ಅತಿ ಚಟುವಟಿಕೆ ಕಡಿಮೆ ಮಾಡಲು ಹ್ಯಾಲೋಪೆರಿಡಾಲ್ನಂತಹ ಶಮನಕಾರಿ ಮಾತ್ರೆಗಳು ಬೇಕಾಗಬಹುದು. ಹಾಗೆ ಮಗುವಿನ ಗಮನವನ್ನು ಹಿಡಿದಿಡುವ ಹವ್ಯಾಸ ಚಟುವಟಿಕೆಗಳನ್ನು ಮಗುವಿಗೆ ಹಮ್ಮಿಕೊಡಬೇಕು. ಉದಾಹರಣೆಗೆ ಮಣ್ಣು ಹಿಟ್ಟಿನಲ್ಲಿ ಗೊಂಬೆ ಮಾಡುವುದು, ನೀರು ಮರಳಿನಲ್ಲಿ ಆಡುವುದು, ಪತ್ರಿಕೆಗೆ ಅಚ್ಚಾದ ಚಿತ್ರಗಳನ್ನು ಕತ್ತರಿಸುವುದು ಇತ್ಯಾದಿ. ಇನ್ನು 5ನೆಯ ಸಮಸ್ಯೆ ಅನ್ನೋದಾಯಿತು ಅಂದರೆ ಜನನಾಂಗದೊಂದಿಗೆ ಆಟ. ಕೆಲವು ಮಕ್ಕಳು ತಮ್ಮ ಅಥವಾ ಇತರ ಮಕ್ಕಳ ಜನನಾಂಗವನ್ನು ಮುಟ್ಟುವುದು, ಅದರೊಂದಿಗೆ ಆಟವಾಡುವುದು ಮಾಡಿ ತಂದೆ ತಾಯಿ ಶಿಕ್ಷಕರಿಗೆ ಮುಜುಗರವನ್ನು ಉಂಟು ಮಾಡಬಹುದು. ಇದಾದಾಗ ಅವರು ತೀವ್ರವಾಗಿ ಪ್ರತಿಕ್ರಿಯಿಸಿದರೆ ಮಗುವಿಗೆ ತೀವ್ರ ಶಿಕ್ಷೆ ಕೊಟ್ಟರೆ ಮಗುವಿನ ಮನೋಲೈಂಗಿಕ ಬೆಳವಣಿಗೆ ಮತ್ತು ಭವಿಷ್ಯದಲ್ಲಿ ಅವರ ಲೈಂಗಿಕತೆಗೆ ದುಷ್ಪರಿಣಾಮವನ್ನು ಉಂಟು ಮಾಡಬಹುದು. ಈ ಮಗುವಿನ ಗಮನವನ್ನು ಜಾಣ್ಮೆಯಿಂದ ಇತರ ವಸ್ತು ಆಟಗಳತ್ತ ಹರಿಯುವಂತೆ ಮಾಡುವುದೇ ಪರಿಹಾರ. ಇನ್ನು ತೀವ್ರ ಬಗೆಯ ಮನೋರೋಗಗಳು ಎನ್ನುವುದಾಯಿತು ಅಂದರೆ ಮನೋವಿಕಲತೆ, ಸ್ಕ್ರಿಜೋಫ್ರೇನಿಯಾ ಮಕ್ಕಳಲ್ಲಿ ಅಪರೂಪವೇನಲ್ಲ. ಅಸಂಬದ್ಧ ಮಾತು, ನಡವಳಿಕೆ, ವಿಪರೀತ ಕೋಪ, ಹಿಂಸಾಚಾರ, ಜನಗಳೊಂದಿಗೆ ಬೆರೆಯದೆ ಒಂಟಿಯಾಗುವುದು, ದೀರ್ಘಕಾಲ ತನ್ನಷ್ಟಕ್ಕೆ ತಾನೇ ಮಾತನಾಡಿಕೊಳ್ಳುತ್ತಾ ತನ್ನದೇ ಆದ ಪ್ರಪಂಚದಲ್ಲಿದ್ದು ಬೇಕು ಬೇಡಗಳನ್ನು ನಿರ್ಲಕ್ಷಿಸುವುದು, ಭಾವನೆಗಳನ್ನೇ ತೋರಿಸದಿರುವುದು, ಗುರಿ ಇಲ್ಲದೆ ಓಡಾಡಿ ಅಲೆಯುವುದು ಮನೋವಿಕಲತೆಯ ಲಕ್ಷಣಗಳಾಗಬಲ್ಲವು. ಮಕ್ಕಳಲ್ಲಿ ಕಂಡುಬರುವ ಈ ಮನೋವಿಕಲತೆ ಔಷಧ ಉಪಚಾರಕ್ಕೆ ಸ್ಪಂದಿಸದಿರುವುದು, ಆದರೆ ಗುಣವಾಗುವುದು ಬಹಳ ನಿಧಾನ. ಆದರೂ ಕೂಡ ಇದಕ್ಕೆ ಸಲಹೆ, ಸೂಕ್ತ ವಿಚಾರಗಳು ಬಹಳ ಮುಖ್ಯ. ಯಾವುದೇ ಅಸಹಜ, ಅಸಾಮಾನ್ಯ ನಡೆನುಡಿ ಬಹುಕಾಲ ಉಳಿದರೆ, ಪುನರಾವರ್ತನೆಯಾಗಿ ಮಗುವಿಗೆ ಸಂಬಂಧಪಟ್ಟವರಿಗೆ ತೊಂದರೆಯನ್ನು ಉಂಟು ಮಾಡಿದರೆ ಅದು ಮಗುವಿನ ಮಾನಸಿಕ ಅಸ್ವಸ್ಥತೆಯ ಲಕ್ಷಣಗಳಾಗಿರಬಹುದು. ತಂದೆ ತಾಯಿಗಳು, ಶಿಕ್ಷಕರು, ವೈದ್ಯ, ಮನೋಶಾಸ್ತ್ರಜ್ಞರ ಸಲಹೆ ಪಡೆಯುವುದು ಇದರಲ್ಲಿ ಕಡ್ಡಾಯ. ಇಷ್ಟು ಸಮಸ್ಯೆಗಳ ವಿವರವಾದರೆ ಇನ್ನು ಪೋಷಕರ ಪಾತ್ರ, ಶಾಲೆಯ ಪಾತ್ರ ಇದರ ಪರಿಹಾರದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಸ್ನೇಹಿತರೆ. ಮಗುವಿನ ಮಾನಸಿಕ ವಿಕಾಸದಲ್ಲಿ ಶಾಲೆಯ ಪಾತ್ರ ಏನಿರುತ್ತೆ ಅಂತ ತಿಳಿಯೋಣ. ಶಾಲೆಗೆ ಹೋಗುವ ವಯಸ್ಸಿನ ಮಗು ಪ್ರತಿದಿನ ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಸಾಮಾಜಿಕವಾಗಿ ಬೆಳೆಯುತ್ತಿರುತ್ತದೆ. ದಿನಗಳು, ವರ್ಷಗಳು ಉರುಳಿದಂತೆ ದೇಹ ಎತ್ತರದಲ್ಲಿ, ಗಾತ್ರದಲ್ಲಿ ದೊಡ್ಡದಾಗುತ್ತದೆ. ಕಾಯಿಲೆ ಇಲ್ಲದೆ ನೋಡುವ ಕಣ್ಣುಗಳಿಗೆ, ಅಂದವಾಗಿ ಕಾಣುವ, ಶ್ರಮಪೂರ್ಣವಾದ ಕೆಲಸ ಚಟುವಟಿಕೆಗಳನ್ನು ಮಾಡಬಲ್ಲ ಶರೀರವು ಆರೋಗ್ಯದಿಂದ ಇದೆ ಎಂದು ಹೇಳುವುದು ಬಹಳ ಸುಲಭ. ಆದರೆ ಮಾನಸಿಕವಾಗಿ, ಸಾಮಾಜಿಕವಾಗಿ ಮಗು ಆರೋಗ್ಯಕರವಾಗಿದೆ ಎಂದು ಹೇಳುವುದು ಹೇಗೆ? ಮಗು ಶಾಲೆಗೆ ಹೋಗಲು ಆಸಕ್ತಿ ತೋರಿಸುತ್ತದೆ, ಕಲಿಯುವುದರಲ್ಲಿ ಮುಂದಿದೆ, ಇತರರಿಂದ ಭೇಷ್ ಬುದ್ಧಿವಂತ ಮಗು ಎಂದು ಹೊಗಳಿಸಿಕೊಳ್ಳುತ್ತದೆ, ಯಾವಾಗಲೂ ನಗುತ್ತಿರುತ್ತದೆ, ತೀಟೆ ಮಾಡುವುದಿಲ್ಲ ಎಂದರೆ ಸಾಕೆ? ಹಗಲುಗನಸು ಕಾಣದೆ, ಕಲ್ಪನಾ ಪ್ರಪಂಚದಲ್ಲಿಯೇ ವಿಹರಿಸದೆ, ಪರಿಸರದ ಅಂಶಗಳನ್ನು ವಸ್ತುನಿಷ್ಠವಾಗಿ ಅರ್ಥ ಮಾಡಿಕೊಳ್ಳುವುದು, ವಾಸ್ತವಿಕ ನೆಲೆಗಟ್ಟಿನಲ್ಲೇ ತನ್ನ ಬೇಕು ಬೇಡಗಳನ್ನು ಗಮನಿಸುವುದು, ವಿಷಯ, ಸನ್ನಿವೇಶ, ಜನ ಪ್ರಚೋದಿಸುವ ಭಾವನೆಗಳನ್ನು ಸರಿ ಪ್ರಮಾಣದಲ್ಲಿ, ನಿರ್ದಿಷ್ಟ ವಿಧಾನದಲ್ಲಿ ಪ್ರಕಟಿಸುವುದು, ತಾನು ಸಂತೋಷವಾಗಿರುವುದಲ್ಲದೆ ಇತರರನ್ನೂ ಸಂತೋಷವಾಗಿಡಲು ಬಿಡುವುದು, ದೈನಂದಿನ ಚಟುವಟಿಕೆಗಳನ್ನು ಒಂದು ಶಿಸ್ತು, ಒಂದು ಕ್ರಮದಲ್ಲಿ ನಿರ್ವಹಿಸುವುದು, ಯಾವುದನ್ನು ಅತಿಯಾಗಿ ಮಾಡದೆ ಸಮತೋಲನ ಚಟುವಟಿಕೆ ಆಸಕ್ತಿ ತೋರಿಸುವುದು, ಆಟವಾಗಲಿ ಪಾಠವಾಗಲಿ ಏಕಾಗ್ರತೆಯಿಂದ, ಪ್ರಾಮಾಣಿಕತೆಯಿಂದ ಕಲಿಯಲು ಪ್ರಯತ್ನಿಸುವುದು, ಜವಾಬ್ದಾರಿಗಳನ್ನು ನಿಭಾಯಿಸುವುದು, ಇತರರೊಡನೆ ಸಹಕರಿಸುವುದು, ಮನೆಯ, ಶಾಲೆಯ, ನೆರೆಹೊರೆಯ, ಸಮಾಜದ ಸೌಲಭ್ಯಗಳನ್ನು ಜಾಣತನದಿಂದ ಪೋಲು ಮಾಡದೆ ತನ್ನ ಮತ್ತು ಇತರರ ಹಿತಕ್ಕೆ ಬಳಸುವುದು, ಯಾವುದೇ ಸಣ್ಣ ಅಥವಾ ದೊಡ್ಡ ಸಮಸ್ಯೆ ಎದುರಾದಾಗ ಭಯಪಡದೆ ಸಮಸ್ಯೆಯನ್ನು ವಿಶ್ಲೇಷಿಸುವುದು, ಉಚಿತ ಪರಿಹಾರ ಉಪಾಯಗಳನ್ನು ಹುಡುಕುವುದು, ತನ್ನ ಸಾಧನೆ ಸಾಮರ್ಥ್ಯಗಳ ಬಗ್ಗೆ ಹೆಮ್ಮೆ ಪಡುವುದಲ್ಲದೆ ಮತ್ತಷ್ಟು ಉನ್ನತ ಮಟ್ಟವನ್ನು ಮುಟ್ಟಲು ಪ್ರಯತ್ನಶೀಲನಾಗುವುದು, ಮನೆ, ಸಮಾಜದಲ್ಲಿ ತಾನು ನಿರ್ವಹಿಸಬೇಕಾದ ವಿವಿಧ ಪಾತ್ರಗಳ ಅಗತ್ಯಗಳನ್ನು ಮನಗಂಡು ಅವನ್ನು ಪಾಲಿಸುವುದು,
ಮುಟ್ಟಬಹುದಾದಂತಹ ಗುರಿ ಆದರ್ಶಗಳನ್ನು ಇಟ್ಟುಕೊಂಡು ಅವನ್ನು ಸಾಧಿಸುವುದು, ತನ್ನ ಆರೋಗ್ಯವನ್ನು ಉಳಿಸಿ ಬೆಳೆಸಿಕೊಳ್ಳಲು ಕೈಗೊಳ್ಳಬೇಕಾದ ಕ್ರಮಗಳನ್ನು ಕೈಗೊಳ್ಳುವುದು, ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವುದು, ಒಟ್ಟಿನಲ್ಲಿ ಸಮಾಜದ ಸ್ವಾವಲಂಬಿ ಉಪಯುಕ್ತ ನಾಗರಿಕನಾಗಲು ಸತತ ಪ್ರಯತ್ನ ಮಾಡುವುದು, ನೈತಿಕ ಮೌಲ್ಯಗಳನ್ನು ಪರಿಪಾಲಿಸುವುದು ಮಾನಸಿಕ ಹಾಗೂ ಸಾಮಾಜಿಕ ಆರೋಗ್ಯದ ಲಕ್ಷಣಗಳು. ದೇಹದ ಪ್ರಾಥಮಿಕ ಅಗತ್ಯಗಳಾದ ಹಸಿವು, ನೀರಡಿಕೆ, ಖುಷಿ ಪಡುವ ಬಯಕೆಗಳನ್ನು ಏನಕೇನ ಪೂರೈಸುವುದೇ ಕೆಲಸವಾಗುಳ್ಳ ಮನಸ್ಸಿನ ನ ಭಾಗ. ಇದನ್ನು ಐಡಿ ಅಂತ ಕೂಡ ಕರೆಯಲಾಗತ್ತೆ. ಐಡಿ ಸುಪ್ತ ಮನಸ್ಸಿನ ಒಂದು ಮೂಲಭೂತ ಪೂರೈಕೆ ಮಾಡುವ ಭಾಗ. ಹೆಚ್ಚಾಗಿ ಪ್ರೀತಿಸುವ ತಂದೆ ತಾಯಿಗಳು ಮನೆಯವರು ಮಗುವಿನ ನ ಬೇಡಿಕೆಗಳನ್ನು ಪೂರೈಸುತ್ತಾ ಅದು ಮತ್ತಷ್ಟು ಬಲಗೊಳ್ಳಲು ಕಾರಣರಾಗಬಹುದು. ಅಥವಾ ಐಡಿಯನ್ನು, ಪೂರ್ವಾಪರಗಳನ್ನು, ವಾಸ್ತವಿಕ ಕಠೋರತೆಯನ್ನು, ಒಳಿತು ಕೆಡಕುಗಳನ್ನು ಲೆಕ್ಕಿಸುವುದಿಲ್ಲ. ಬಯಕೆಗಳೇನು ಮುಂದೂಡುವುದು ಅಥವಾ ಕಡಿಮೆ ಮಾಡುವುದು ಅದಕ್ಕೆ ಗೊತ್ತಿರುವುದಿಲ್ಲ. ಐಡಿ ಅಂದರೆ ಇಂಟ್ರಿನ್ಸಿಕ್ ಡ್ರೈವ್ ಅಥವಾ ಹೀಗೆ ಬಹು ಸ್ವಾರ್ಥಿ ಹಾಗೂ ಹಠಮಾರಿ. ಇಟ್ ವರ್ಕ್ಸ್ ಆನ್ ಎ ಪ್ಲೆಷರ್ ಪ್ರಿನ್ಸಿಪಲ್ ಅಂತ ಹೇಳಬಹುದು. ಮನಸ್ಸಿನ ಇನ್ನೊಂದು ಭಾಗ ಅಂದರೆ ಈಗೋ, ವಾಸ್ತವಿಕತೆಯನ್ನು ಅರ್ಥ ಮಾಡಿಕೊಂಡು ಐಡಿನ ಅಂದರೆ ನ ಬೇಡಿಕೆಗಳನ್ನು ಮುಂದೂಡಲು ಹಾಗೂ ಒಂದು ನಿರ್ದಿಷ್ಟ ವಿಧಾನದಲ್ಲಿ ಪೂರೈಸಲು ಪ್ರಯತ್ನಿಸುತ್ತದೆ. ಇದು ರಿಯಾಲಿಟಿ ಪ್ರಿನ್ಸಿಪಲ್. 2 ವರ್ಷ ವಯಸ್ಸಿನಲ್ಲಿ ಈಗೋ ರೂಪುಗೊಳ್ಳಲು ಪ್ರಾರಂಭ ಮಾಡಿ ಮಗು ಮನೆಯಿಂದ ಹೊರಬಂದು ಹೊರಗಿನ ಪ್ರಪಂಚವನ್ನು ಕಾಣುವ ತನಕ, ಹೊರಗಿನವರೊಂದಿಗೆ ವ್ಯವಹರಿಸುವುದನ್ನು ಶುರು ಮಾಡುವ ತನಕ ವೇಗವಾಗಿ ವಿಕಾಸ ಹೊಂದಿರುವುದಿಲ್ಲ. ಶಾಲೆಯಲ್ಲಿ ಮಗು ಈಗೋವಿನ ಬೆಳವಣಿಗೆಗೆ ಬೇಕಾದ ಜ್ಞಾನ ಮತ್ತು ಅವಕಾಶಗಳನ್ನು ಪಡೆಯುತ್ತದೆ. ಒಳಿತು ಕೆಡಕು, ಧರ್ಮ ಅಧರ್ಮ, ನ್ಯಾಯ ಅನ್ಯಾಯ, ತ್ಯಾಗ ಸ್ವಾರ್ಥ, ಆದರ್ಶ, ಸಾಮಾಜಿಕ ನಿಯಮಗಳನ್ನು ಅರ್ಥ ಮಾಡಿಕೊಂಡು ವ್ಯಕ್ತಿಯ ನಡೆ ನುಡಿಗಳನ್ನು ನಿಯಂತ್ರಿಸುವ ಮನಸ್ಸಿನ ಭಾಗವೇ ಸೂಪರ್ ಈಗೋ. ಇದು 3ನೆಯ ಭಾಗ. ಇದು 4ನೇ ಅಥವಾ 5ನೇ ವರ್ಷ ವಯಸ್ಸಿಗೆ ರೂಪುಗೊಳ್ಳಲು ಆರಂಭವಾಗಿ ಶಾಲಾ ಅವಧಿಯಲ್ಲಿ ಮಗುವಿಗೆ ದೊರೆಯುವ ನೈತಿಕ ಶಿಕ್ಷಣದ ಆಧಾರದ ಮೇಲೆ ಹಾಗೂ ಸುತ್ತಮುತ್ತ ದೊರೆಯುವ ಮಾದರಿಗಳ, ಮುಖ್ಯವಾಗಿ ಶಿಕ್ಷಕರು, ಪಾಲಕರು ಹಾಗೂ ಸಮಾಜ ಗೌರವಿಸುವ ಇತರ ವ್ಯಕ್ತಿಗಳು ಇದರ ಮೇಲೆ ಪೂರ್ಣಗೊಳ್ಳುತ್ತದೆ. ಮಗುವಿನ ಮನಸ್ಸಿನ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುವ ಶಾಲೆ ಮತ್ತು ಶಿಕ್ಷಕರು ಮಗುವಿಗೆ ಈ ಕೆಳಕಾಣುವ ಅಂಶಗಳನ್ನು ನೀಡಬೇಕು. ಮೊದಲನೇದಾಗಿ ಸಂಪರ್ಕ ಸಾಮರ್ಥ್ಯ. ತನ್ನ ಬೇಕು ಬೇಡಗಳನ್ನು, ಅನಿಸಿಕೆ ಅಭಿಪ್ರಾಯಗಳನ್ನು ಮಾತು, ಬರಹ ಮತ್ತಿತರ ವಿಧಾನಗಳ ಮೂಲಕ ಪ್ರಕಟಿಸಲು ತರಬೇತಿ ಹಾಗೂ ಅವಕಾಶಗಳು ನೇರವಾಗಿ, ಸ್ಪಷ್ಟವಾಗಿ ಸಂಪರ್ಕ ಸಾಧಿಸುವ ಸಾಮರ್ಥ್ಯ ದೊರೆಯಬೇಕು. 2ನೆಯದು ವಾಸ್ತವಿಕತೆಯ ಅರಿವು ಅಂದರೆ ಪ್ರಾಕ್ಟಿಕಲ್ ನಾಲೆಡ್ಜ್. ಪರಿಸರದ ಪ್ರತಿಯೊಂದು ಅಂಶವನ್ನು ವಸ್ತುನಿಷ್ಠವಾಗಿ ಅರಿತು ವಿಶ್ಲೇಷಿಸುವ ಸಾಮರ್ಥ್ಯ. 3ನೇದು ಮಾಹಿತಿ ಮತ್ತು ವೈಜ್ಞಾನಿಕ ಆಲೋಚನೆ. ದೈನಂದಿನ ಬದುಕಿನಲ್ಲಿ ಅಗತ್ಯವಾಗಿ ಬೇಕಾದ ಮಾಹಿತಿಗಳು ಮತ್ತು ಯಾವುದೇ ವಿಷಯ, ಸಂಗತಿ, ಘಟನೆ ಬಗ್ಗೆ ವೈಜ್ಞಾನಿಕವಾಗಿ ಆಲೋಚಿಸುವ ಪ್ರವೃತ್ತಿಯನ್ನು ಬೆಳೆಸಬೇಕು. ಪ್ರಶ್ನೆ ಕೇಳಲು, ಕುತೂಹಲ ತೋರಿಸಲು, ಹೊಸತನ್ನು ತಿಳಿಯಲು ಮಗು ಮುಂದಾಗುವಂತೆ ಪ್ರೇರೇಪಿಸಬೇಕು. ಇನ್ನು 4ನೇಯದು ಶಿಸ್ತು ಮತ್ತು ವ್ಯವಸ್ಥೆ. ಯಾವುದೇ ಚಟುವಟಿಕೆ ಇರಲಿ, ಯಾವುದೇ ಕೆಲಸವಿರಲಿ, ಅದನ್ನು ಮೊದಲೇ ಯೋಚಿಸಿ ಶಿಸ್ತಿನಿಂದ ವ್ಯವಸ್ಥಿತವಾಗಿ ಮಾಡುವುದಕ್ಕೆ ತರಬೇತಿ ಸಿಗಬೇಕು. 5ನೇಯದು ವ್ಯಕ್ತಿ ಹಾಗೂ ವ್ಯಕ್ತಿತ್ವ. ವ್ಯಕ್ತಿ ಸಂಬಂಧದಲ್ಲಿ ಹೊಂದಾಣಿಕೆ. ಇತರರನ್ನು ಪ್ರೀತಿಸಲು, ಗೌರವಿಸಲು, ಸಹಾನುಭೂತಿ ತೋರಿಸಲು, ಇತರರ ಕೊರತೆ ನ್ಯೂನತೆಗಳೊಂದಿಗೆ ಹೊಂದಿಕೊಳ್ಳಲು ಸಹಕರಿಸಿ ಒಟ್ಟಾಗಿ ಕೆಲಸ ಮಾಡಲು ಬೇಕಾದ ಮನೋಭೂಮಿಕೆಯ ಮತ್ತು ಕೌಶಲ್ಯಗಳನ್ನು ಮಕ್ಕಳಿಗೆ ಕಲಿಸಬೇಕು. ಸಾಮಾಜಿಕ ನಡವಳಿಕೆಗಳ ಬಗ್ಗೆ ಮಾಹಿತಿ ಅಲ್ಲದೆ ಮಾದರಿಯೂ ದೊರೆಯುವಂತಾಗಬೇಕು. ಇನ್ನು 6ನೇಯದು ಅಂದರೆ ಪಠ್ಯೇತರ ಚಟುವಟಿಕೆಗಳು. ಕ್ರೀಡೆ, ವ್ಯಾಯಾಮ, ಸಂಗೀತ, ಸಾಹಿತ್ಯ, ಕಲೆಗಳು, ಹವ್ಯಾಸಗಳು ಪಠ್ಯ ಚಟುವಟಿಕೆಗಳಷ್ಟೇ ಮುಖ್ಯ ಎಂದು ಮನದಟ್ಟು ಮಾಡಿಕೊಡಬೇಕಲ್ಲದೆ ಈ ಬಗೆಯ ಚಟುವಟಿಕೆಗಳಲ್ಲಿ ತೊಡಗಲು ಮಕ್ಕಳಿಗೆ ಪ್ರೋತ್ಸಾಹ, ಅನುಕೂಲತೆಗಳು ಹಾಗೂ ಮಾರ್ಗದರ್ಶನವನ್ನು ಮಾಡಬೇಕು. ಇದೆಲ್ಲದರ ಜೊತೆಗೆ 3 ತರಹದ ಆರೋಗ್ಯದ ಬಗ್ಗೆ ಮಕ್ಕಳಲ್ಲಿ ತಿಳುವಳಿಕೆ ಮೂಡಿಸಬೇಕು. ಮೊದಲನೇದಾಗಿ ವೈಯಕ್ತಿಕ ಆರೋಗ್ಯ. ಮಗು ತಾನು ಆರೋಗ್ಯವಾಗಿರಲು, ಆರೋಗ್ಯವಾಗಿ ಬೆಳೆಯಲು ಬೇಕಾದ ವೈಯಕ್ತಿಕ ಆರೋಗ್ಯ ನಿಯಮಾವಳಿಗಳನ್ನು ತಿಳಿದುಕೊಂಡು ಪಾಲಿಸಬೇಕು. ದೈಹಿಕ ಸ್ವಚ್ಛತೆ, ಆಹಾರ ಸಂರಕ್ಷಣೆ, ಸರಿಯಾದ ರೀತಿಯಲ್ಲಿ ಆಹಾರ ಸೇವನೆ, ಸಮತೋಲನ ಆಹಾರ, ರೋಗಾಣುಗಳ ನಿರ್ಮೂಲನ ಅಥವಾ ಹತೋಟಿಯ ವಿಧಾನಗಳು ಇವೆಲ್ಲವನ್ನ ಮಗು ತಿಳಿಯಬೇಕು.
ಜೊತೆಗೆ ಸಾಮಾನ್ಯವಾಗಿ ಬರುವ ರೋಗ ರುಜಿನಗಳ ಬಗ್ಗೆ ಮಾಹಿತಿ, ಅವುಗಳ ಚಿಕಿತ್ಸೆ ಹಾಗೂ ಮುಂಜಾಗ್ರತೆ ಕ್ರಮಗಳ ಬಗ್ಗೆ ವೈದ್ಯರಿಂದ ಮಾಹಿತಿ ಕೊಡಿಸಬೇಕು. ಪ್ರಥಮ ಚಿಕಿತ್ಸೆಯ ಬಗ್ಗೆ ತರಬೇತಿ ಸಿಗಬೇಕು. ಇನ್ನು ಎರಡನೆಯ ಆರೋಗ್ಯ ಅಂದರೆ ಪರಿಸರ ಆರೋಗ್ಯ. ಆರೋಗ್ಯ ದೃಷ್ಟಿಯಿಂದ ಹಾಗೂ ಸೌಂದರ್ಯಾನುಭವದ ದೃಷ್ಟಿಯಿಂದ, ಸಂರಕ್ಷಣೆಯ ದೃಷ್ಟಿಯಿಂದ ಸುತ್ತಮುತ್ತಲಿನ ಪರಿಸರವನ್ನು ಹೇಗಿಟ್ಟುಕೊಳ್ಳಬೇಕು, ಹೇಗೆ ಅಲಂಕರಿಸಬೇಕು ಎಂಬುದರ ಬಗ್ಗೆ ಮಾಹಿತಿ ಬೇಕು. ಸಸ್ಯ, ಪ್ರಾಣಿಗಳು, ಬೆಟ್ಟ, ಗುಡ್ಡ, ನದಿಗಳು, ಗಾಳಿ, ಬೆಳಕು, ಪ್ರಕೃತಿಯ ಸಮತೋಲನ, ಪರಿಸರವನ್ನು ಮಲಿನಗೊಳಿಸುವುದರಿಂದ, ಪರಿಸರವನ್ನು ನಾಶ ಮಾಡುವುದರಿಂದ ಆಗಬಹುದಾದ ಅನಾಹುತಗಳ ಬಗ್ಗೆ ಮಕ್ಕಳಿಗೆ ತಿಳುವಳಿಕೆಯ ಬೇಕು. ಪ್ರಕೃತಿಯನ್ನು ಅರ್ಥ ಮಾಡಿಕೊಳ್ಳಲು, ಪ್ರೀತಿಸಲು ಮತ್ತು ಸಂರಕ್ಷಿಸಲು ಅವರಿಗೆ ಮಾರ್ಗದರ್ಶನ ಕೊಡಬೇಕು. ಇನ್ನು ಮೂರನೆಯ ಆರೋಗ್ಯ ಅಂದರೆ ಸಾಮಾಜಿಕ ಆರೋಗ್ಯ. ಸಮಾಜದಲ್ಲಿ ಬದುಕುವಾಗ ಸಮಾಜದ ನೀತಿ ನಿಯಮಗಳು, ಕಾನೂನುಗಳು, ಸಮುದಾಯದ ಅಗತ್ಯಗಳು, ಇತರರೊಡನೆ ಹೊಂದಿಕೊಳ್ಳುವುದು ಹೇಗೆ, ಸಮಾಜದ ಸಬಲರು, ದುರ್ಬಲರು, ದೊಡ್ಡವರು, ಚಿಕ್ಕವರು, ಪ್ರಮುಖರು, ಅಪ್ರಮುಖರು ಎಲ್ಲರ ಬಗ್ಗೆ ಇರಬೇಕಾದ ಆರೋಗ್ಯಕರ ನಿಲುವು ಧೋರಣೆಗಳ ಬಗ್ಗೆ ಸರ್ವೇ ಜನ ಸುಖಿನೋ ಭವಂತು ಎಂಬ ಉಕ್ತಿಯಂತೆ ಎಲ್ಲರ ಸುಖ ಸಮಾಧಾನಕ್ಕೆ ದುಡಿಯುವ ಮನೋಭಾವವನ್ನು ಮಕ್ಕಳಲ್ಲಿ ಹುಟ್ಟಿಸಬೇಕು. ದಯೆ, ಅನುಕಂಪ, ಸಹಾನುಭೂತಿಯಂತಹ ಮಾನವೀಯ ಗುಣಗಳಿಗೆ ಒತ್ತು ನೀಡಬೇಕು. ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ, ಸಮಸ್ಯೆಗಳಿಗೆ ಪೂರಕವಾಗಿ ನಿವಾರಿಸುವಲ್ಲಿ ಕೌನ್ಸೆಲಿಂಗ್ನ ಅಗತ್ಯ ಮುಖ್ಯವಾದದ್ದು. ಅದನ್ನು ತಿಳಿಯೋಣ ಬನ್ನಿ. ಆಪ್ತ ಸಲಹೆ ಹಾಗೂ ಸಮಾಧಾನ ಕೇಂದ್ರ ಅಂದರೆ ಕೌನ್ಸೆಲಿಂಗ್ ಸೆಂಟರ್ల ವಿಶ್ಲೇಷಣೆ ಇಲ್ಲಿದೆ ಸ್ನೇಹಿತರೆ. ಮಾನಸಿಕ ನ್ಯೂನತೆಗಳು ಅಥವಾ ಮಾನಸಿಕ ಸಮಸ್ಯೆಗಳಿರುವ ಮಕ್ಕಳನ್ನು ಗುರುತಿಸುವುದು, ಅಂತಹ ಮಕ್ಕಳ ಯೋಗಕ್ಷೇಮವನ್ನು ನೋಡಿಕೊಳ್ಳಲು ಹಾಗೂ ಅವರು ಉತ್ತಮಗೊಳ್ಳಲು ನೆರವಾಗಲು ಪ್ರತಿ ಶಾಲೆಯಲ್ಲಿ ಆಪ್ತ ಸಲಹಾ ಸಮಾಧಾನ ಕೇಂದ್ರವಿರಬೇಕು. ಅಥವಾ ಅದು ಇಲ್ಲದಿದ್ದರೆ ಈ ನಡುವೆ ಕೌನ್ಸಿಲಿಂಗ್ ಸೆಂಟರ್ಗಳ ಜೊತೆ ಟೈಅಪ್ ಮಾಡಿಕೊಂಡರೂ ಅದು ಒಳಿತೆ. ಸಮಸ್ಯೆ ಇರುವ ಮಗುವಿನ ಬೇಕು ಬೇಡಗಳನ್ನು ವಿಶ್ಲೇಷಿಸಿ, ತಂದೆ ತಾಯಿಗಳನ್ನು, ಮನೆಯವರನ್ನು ಸಂಪರ್ಕಿಸಿ ಸಮಸ್ಯೆ ಪರಿಹಾರಕ್ಕೆ ಸತತ ಪ್ರಯತ್ನ ನಡೆಯಬೇಕು. ವೈದ್ಯರು, ಶಿಶು ತಜ್ಞರು, ಮನಃಶಾಸ್ತ್ರಜ್ಞರು, ಮನೋವೈದ್ಯರು, ಸಮಾಜ ಕಾರ್ಯಕರ್ತರು ಹೀಗೆ ಸಮೀಪದಲ್ಲಿ ಲಭ್ಯವಿರುವ ತಜ್ಞರನ್ನು ಕರೆಸಿ ಇಂತಹ ಮಕ್ಕಳಿಗೆ ನೆರವಾಗಬೇಕು. ಪಾಲಕರು, ಶಿಕ್ಷಕರು, ವೈದ್ಯರು ಮತ್ತು ತಜ್ಞರು ಕೂಡಿ ಕೆಲಸ ಮಾಡಿದರೆ ನ್ಯೂನತೆಯ ಅಥವಾ ಮಾನಸಿಕ ಸಮಸ್ಯೆಯುಳ್ಳ ಮಗುವನ್ನು ಉತ್ತಮಪಡಿಸುವುದು ಕಷ್ಟವಾಗುವುದಿಲ್ಲ. ಜೊತೆಗೆ ಇತರ ಸಾಮಾನ್ಯ ಮಕ್ಕಳ ಮಾನಸಿಕ ಆರೋಗ್ಯ ವಿಕಾಸಕ್ಕೂ ಅದು ನೆರವಾಗಬಲ್ಲದು. ಇನ್ನು ಆಪ್ತ ಸಮಾಲೋಚಕ ಅಂದರೆ ಕೌನ್ಸಿಲರ್. ಮನಃಶಾಸ್ತ್ರದಲ್ಲಿ, ಸಮಾಜಶಾಸ್ತ್ರದಲ್ಲಿ ಹಾಗೂ ಆಪ್ತ ಸಮಾಲೋಚನೆಯಲ್ಲಿ ತರಬೇತಿ ಪಡೆದವರನ್ನು ಆಪ್ತ ಸಮಾಲೋಚಕ ಅಥವಾ ಕೌನ್ಸಿಲರ್ ಅಥವಾ ಥೆರಪಿಸ್ಟ್ ಅಂತ ಹೇಳ್ತಾರೆ. ಸಾಕಷ್ಟು ದೇಶಗಳಲ್ಲಿ ಪ್ರತಿ ಶಾಲೆಯಲ್ಲಿ ಪೂರ್ಣಾವಧಿಯ ಆಪ್ತ ಸಮಾಲೋಚಕರಿರುತ್ತಾರೆ. ಆದರೆ ನಮ್ಮ ದೇಶದಲ್ಲಿ ಕೆಲವೇ ಖಾಸಗಿ ಶಾಲೆಗಳಲ್ಲಿ ತರಬೇತಿ ಪಡೆದ ಅಲ್ಪಕಾಲ ಅಥವಾ ಪೂರ್ಣಾವಧಿಯ ಕೌನ್ಸಿಲರ್ ಇರುತ್ತಾರೆ. ಬಹುತೇಕ ಶಾಲೆಗಳಲ್ಲಿ ಇವರು ಲಭ್ಯವಿರುವುದಿಲ್ಲ. ಸ್ವಯಂ ಇಚ್ಛೆಯಿಂದ ತರಬೇತಿ ಪಡೆದು ಯಾವುದೇ ಶಿಕ್ಷಕ, ಶಿಕ್ಷಕಿ ಆಪ್ತ ಸಮಾಲೋಚಕಿಯಾಗಿ ಕೆಲಸ ಮಾಡಬಹುದು. ಮಗು ಮತ್ತು ತಂದೆ ತಾಯಿಗಳು ಮತ್ತು ಮನೆಯ ಇತರರೊಡನೆ ಸಹ ಶಿಕ್ಷಕರೊಡನೆ, ಮಗುವಿನ ಸ್ನೇಹಿತರೊಡನೆ ಪ್ರತ್ಯೇಕವಾಗಿ ಸ್ನೇಹಪೂರ್ಣವಾಗಿ ಮಾತನಾಡಬೇಕು. ಮಗುವಿನ ಕೌಟುಂಬಿಕ ಹಿನ್ನೆಲೆ, ಮನೆಯವರ ಸ್ವಭಾವಗಳು, ಅವರು ಮಗುವನ್ನು ಹೇಗೆ ನೋಡಿಕೊಳ್ಳುತ್ತಿದ್ದಾರೆ, ಮಗುವಿನ ನಡೆ ನುಡಿ ಸಮಸ್ಯೆಗಳಿಗೆ ಕಾರಣರಾಗುತ್ತಿದ್ದಾರಾ, ಶಾಲಾ ಪರಿಸರ, ತರಗತಿ, ಶಿಕ್ಷಕರ ಪಾತ್ರವೇನು, ಮಗುವಿನ ಮನಸ್ಸಿನ ಮೇಲೆ ಪ್ರಭಾವ ಬೀರಿರುವ ಅಂಶಗಳಾವುವು, ಮಗುವಿನ ವರ್ತನೆ ಮತ್ತು ಕಷ್ಟಗಳನ್ನು ವಿಶ್ಲೇಷಿಸಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವೇ, ಮಗು, ಮನೆಯವರು, ಸಂಬಂಧಪಟ್ಟವರು ಯಾರು ಎಷ್ಟು ಬದಲಾಗಬೇಕು, ಈ ಬದಲಾವಣೆ ತರುವುದು ಹೇಗೆ, ಮಗುವಿಗೆ ಯಾವುದಾದರೂ ಆರೋಗ್ಯ ಸಮಸ್ಯೆ ಇದೆಯೇ, ಅದಕ್ಕೆ ಚಿಕಿತ್ಸೆ ಏನು ಎಂದು ಯಾವ ವೈದ್ಯರನ್ನು ಕೇಳಬೇಕು, ಮಗುವಿನೊಂದಿಗೆ ಸ್ನೇಹ ವಿಶ್ವಾಸ ಬೆಳೆಸಿಕೊಂಡು ಅದರ ಆತ್ಮವಿಶ್ವಾಸವನ್ನು ಹೆಚ್ಚಿಸುವುದು ಹೇಗೆ, ಅದರ ಸಮಸ್ಯೆಗೆ ಇರಬಹುದಾದ ಪರಿಹಾರ ಮಾರ್ಗಗಳು ಯಾವುವು, ಯಾವುದು ಅನುಷ್ಠಾನಕ್ಕೆ ಅರ್ಹ, ಅದನ್ನು ಅನುಷ್ಠಾನಕ್ಕೆ ತರುವುದು ಹೇಗೆ, ಇವೆಲ್ಲದರ ಬಗ್ಗೆ ತಿಳುವಳಿಕೆ ಕೌಶಲಗಳನ್ನು ಬೆಳೆಸಿಕೊಂಡು ಶಿಕ್ಷಕರು ಸಮಸ್ಯೆ ಇರುವ ಮಕ್ಕಳಿಗೆ ನೆರವಾಗಬೇಕು. ಅಥವಾ ಸಮಸ್ಯೆ ತೀವ್ರವಾಗಿ ಕಷ್ಟಕರವಾಗಿದ್ದರೆ ಯಾರಲ್ಲಿಗೆ, ಯಾವ ಸಂಸ್ಥೆಗೆ ಮಗುವನ್ನು ಕಳುಹಿಸಬೇಕು ಎಂಬುದನ್ನು ತಿಳಿದಿರಬೇಕು. ಆಪ್ತ ಸಲಹಾ ಸಮಾಧಾನ ನೀಡಲು ಬೇಕಾದ ಸ್ಥಳ ಮತ್ತಿತರ ಸೌಲಭ್ಯಗಳನ್ನು ಶಾಲಾ ಆಡಳಿತ ಒದಗಿಸಬೇಕು. ಈ ಸೇವಾ ಸೌಲಭ್ಯಗಳು ಪ್ರತಿಯೊಂದು ಶಾಲೆಯಲ್ಲಿ ಇರುವಂತಾಗಲಿ ಎಂದು ನಾವೆಲ್ಲರೂ ಹಾರೈಸಬೇಕಾಗಿದೆ.
ಕೇಳಿದ್ರಲ್ಲ ಸ್ನೇಹಿತರೆ, ಶಾಲಾ ಮಕ್ಕಳ ಮಾನಸಿಕ ಸಮಸ್ಯೆಗಳು ಈ ಪುಸ್ತಕದ ಕನ್ನಡ ಆಡಿಯೋದ ಸರಣಿ ಇದಾಗಿತ್ತು. ಡಾಕ್ಟರ್ CR ಚಂದ್ರಶೇಖರ್ ಇದರ ಬರಹಗಾರರು ಹಾಗೂ ನವಕರ್ನಾಟಕ ಪ್ರಕಾಶನ ಇದನ್ನು ಪ್ರಕಟಿಸಿದ್ದು. ನಮ್ಮ ಅನಂತ ಕೃತಜ್ಞತೆಗಳನ್ನು ಇವರಿಗೆ ತಿಳಿಸ್ತಾ ಈ ಸರಣಿ ಇವತ್ತಿನ ಅಧ್ಯಾಯದೊಂದಿಗೆ ಪೂರ್ತಿ ಆಗ್ತಾ ಇದೆ. ಇನ್ನು ಮುಂದೇನು ಎನ್ನುವ ಪ್ರಶ್ನೆ ನೀವಾಗಲೇ ಕೇಳ್ತಾ ಇದ್ದೀರಾ ಅಂತ ಗೊತ್ತು. ಅದು ಸುಲಭದ ಉತ್ತರ. ಶಾಲೆಗೆ ಹೋದ ನಮ್ಮೆಲ್ಲರ ಮುಂದಿನ ಹಂತವೇ ಹದಿಹರೆಯ, ನಮ್ಮ ಯೌವನಾವಸ್ಥೆ, ದಟ್ ಈಸ್ ಆರ್ ಅಡೋಲೆಸೆನ್ಸ್. ಈ ಘಟ್ಟದಲ್ಲಿನ ಮಾನಸಿಕ ತೊಡಕುಗಳು, ವ್ಯಕ್ತಿತ್ವ ನಿರೂಪಿಸುವಲ್ಲಿನ ಸಮಸ್ಯೆಗಳು ಎಲ್ಲವೂ ತೆರೆಯಲಿದೆ ಈ ಒಂದು ಸರಣಿಯಲ್ಲಿ. ಹದಿಹರೆಯದ ಮಾನಸಿಕ ಸಮಸ್ಯೆಗಳು ನಮ್ಮ ಮುಂದಿನ ಸರಣಿ. ಇನ್ನು ಮುಂದಿನ ವಾರದಲ್ಲಿ ನಿಮ್ಮ ಭೇಟಿ. ನಿಮ್ಮ ಕಮೆಂಟ್ಸ್ಗಳನ್ನು ತಿಳಿಸೋದು ಮರಿಬೇಡಿ. ನಿಮ್ಮ ಆಪ್ತರಿಗೆ ಈ ಸರಣಿ ಹಂಚ್ಕೊಳ್ಳಿ. ಮಾನಸಿಕ ಆರೋಗ್ಯದ ವಿಕಸನ ನಮ್ಮೆಲ್ಲರ ಹೊಣೆ ಅಂತ ನೆನಪಿಸ್ತಾ ನನ್ನ ಕೃತಜ್ಞತಾಪೂರ್ವ ನಮಸ್ಕಾರಗಳು.